ನಿರಾಕರಿಸಿದ್ರು, ಸಚಿವ ಸ್ಥಾನವನ್ನೇ ಬೇಡ ಅಂದಿದ್ರು. ರೋಗಿಗಳ ಒಳಿತಿಗಾಗಿ ಆಸ್ತಿಯನ್ನೇ ದಾನ ಮಾಡಿದ ಮಹಾನ್ ವ್ಯಕ್ತಿ. ಚಿತ್ರ ಹಿಂಸೆ ಕೊಟ್ಟರೂ ಸ್ವಾತಂತ್ರ್ಯಕ್ಕಾಗಿ ಇವರು ಬಿಡಲಿಲ್ಲ ಪಟ್ಟು. ರಾಜ್ಯ ಕಂಡ ಅಪ್ರತಿಮ ಹೋರಾಟಗಾರನಿಗೆ ಕೊನೆಗೂ ಸಿಕ್ಕ ಗೌರವ. ಇದುವೇ ಈ ಹೊತ್ತಿನ ವಿಶೇಷ. ಎಂದೂ ಮರೆಯದ ಕೋಲೂರು ಮಲ್ಲಪ್ಪ. ನಾನು ಪ್ರತೀಕ್ಷಾ. ತಂದೆ ತಾಯಿಗೆ ಮಕ್ಕಳು ದೇಗುಲ, ಸ್ಮಾರಕಗಳನ್ನ ಕಟ್ಟೋದನ್ನ, ಪ್ರೀತಿಯ ಪತ್ನಿಯನ್ನ ಕಳ್ಕೊಂಡಾಗ ಪತಿ ಮಹಲ್ ಪ್ರತಿಮೆಗಳನ್ನ ನಿರ್ಮಿಸೋದನ್ನ ನೋಡಿರ್ತೀವಿ, ಕೇಳಿದ್ದೀವಿ. ಆದ್ರೆ ಎಲ್ಲೊಬ್ಬರು ಆದರ್ಶ ಯುವ ನಾಯಕ ಸ್ವಾತಂತ್ರ್ಯಕ್ಕಾಗಿ ತಮ್ಮಿಡೀ ಜೀವನವನ್ನೇ ಮುಡಿಪಾಗಿಟ್ಟ ಆ ಒಬ್ಬರು ಸಾಧಕರನ್ನ ಇಡೀ ಜಗತ್ತಿಗೆ ಪರಿಚಯಿಸೋ ಪ್ರಯತ್ನ ಮಾಡ್ತಿದ್ದಾರೆ. ಹೈದರಾಬಾದ್ ಕರ್ನಾಟಕದ ಗಾಂಧಿ ಕುರುಬ ಸಮುದಾಯದ ಅತ್ಯಮೂಲ್ಯ ರತ್ನ ಅಂತಲೇ ಕರೆಸಿಕೊಂಡ ಕೋಲೂರು ಮಲ್ಲಪ್ಪನವರ ಸ್ಮಾರಕ ನಿರ್ಮಿಸಿ ರಾಜ್ಯದ ಜನರ ಕೈಯಲ್ಲಿ ಶಹಬಾಷ್ ಎನಿಸಿಕೊಂಡಿದ್ದಾರೆ. ನಮ್ಮ ದೇಶದ ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿ ಮತ್ತು ಭಾರತ ದೇಶದ ಮೊಟ್ಟ ಮೊದಲನೆಯ ಪ್ರಧಾನಮಂತ್ರಿ ಪಂಡಿತ್ ಜವಾಹರ್ಲಾಲ್ ನೆಹರು ಅವರಂತ ಹಿರಿಯ ಸ್ವಾತಂತ್ರ್ಯ ಹೋರಾಟಗಾರರಿಂದ ಹೈದರಾಬಾದ್ ಪ್ರಾಂತ್ಯದ ಗಾಂಧಿ ಅಂತ ಅನಿಸ್ಕೊಂಡು ಕರ್ನಾಟಕ ರಾಜ್ಯದಲ್ಲಿ ಅತಿ ಹೆಚ್ಚು ಕಾಲ ಮುಖ್ಯಮಂತ್ರಿಯಾಗಿ ಆಳ್ವಿಕೆ ಮಾಡಿದ ಶ್ರೀ ದೇವರಾಜ್ ಅರಸ್ ಮತ್ತು ಈ ದೇಶದ ಮಾಜಿ ಪ್ರಧಾನಿಗಳಾದ PV ನರಸಿಂಹರಾವರಂತಹ ರಾಜಕೀಯ ದಿಗ್ಗಜರಿಂದ ದಕ್ಷಿಣ ಭಾರತದ ರಾಜಕೀಯ ಭೀಷ್ಮ ಎಂದು ಕರೆಸಿಕೊಂಡ ಇಂದಿನ ಕಲ್ಯಾಣ ಕರ್ನಾಟಕದ ಯಾದಗಿರಿ ಜಿಲ್ಲೆಯಲ್ಲಿ ಜನಿಸಿದ ಒಬ್ಬ ಶ್ರೇಷ್ಠ ವ್ಯಕ್ತಿ, ಸ್ವಾತಂತ್ರ್ಯ ಸೇನಾನಿ ಶ್ರೀಯುತ ಕೋಲೂರು ಮಲ್ಲಪ್ಪನವರ ಬದುಕೆ ಒಂದು ಅದ್ಭುತ ಸಾಧನೆ. ಕೋಲೂರು ಮಲ್ಲಪ್ಪ ಯಾದಗಿರಿ ಜಿಲ್ಲೆ ಯಾದಗಿರಿ ತಾಲೂಕಿನ ಕೋಲೂರು ಎಂಬ ಊರಿನವರು. ಲಿಂಗಪ್ಪ ಮತ್ತು ಭೀಮವ್ವ ದಂಪತಿಯ ಪುತ್ರರಾಗಿರೋ ಇವರು 1905ರಲ್ಲಿ ಜನಿಸ್ತಾರೆ. ಮಲ್ಲಪ್ಪ ಅವರ ತಾಯಿ ಊರಾಗಿರೋ ಯಾದಗಿರಿಯ ಪೋಗಲಾಪುರ ಎಂಬಲ್ಲಿ ಜನ್ಮ ಪಡೆದ್ರೆ ಅನಂತರ ತಂದೆ ಊರು ಕೋಲೂರಿನಲ್ಲಿ ಬೆಳೆಯುತ್ತಾರೆ. ಇವರು ಬಾಲ್ಯದಲ್ಲಿ ಕುರಿ, ದನ ಕಾಯುತ್ತಾ ಬೇಸಾಯ ಕಾಯಕ ಮಾಡುತ್ತಾ ಇರ್ತಾರೆ. ಇವರು ತಮ್ಮ 19-20ನೇ ವಯಸ್ಸಿನಲ್ಲಿಯೇ ಬ್ರಿಟಿಷರ ವಿರುದ್ಧ ಸ್ವಾತಂತ್ರ್ಯ ಹೋರಾಟದಲ್ಲಿ ಇತರೆ ನಾಯಕರೊಂದಿಗೆ ಸೇರಿ ಅಧಿಕಾರಿಗಳ ವಿರುದ್ಧ ಯಾದಗಿರಿಯಲ್ಲಿ ಯುವಕರನ್ನ ಸಂಘಟಿಸುತ್ತಾರೆ. 1930ರಲ್ಲಿ ಗಾಂಧೀಜಿಯವರು ಉಪ್ಪಿನ ಮೇಲೆ ಕರವನ್ನ ನಿರಾಕರಿಸಿ ದಂಡಿಯಾತ್ರೆ ಕೈಗೊಳ್ತಾರೆ. ಇದರಿಂದ ಇಡೀ ಭಾರತದ ತುಂಬಾ ಅಸಹಕಾರ ಚಳುವಳಿ ಅಲೆ ಎದ್ದಾಗ ಮಲ್ಲಪ್ಪನವರು ಗಾಂಧಿ ತತ್ವಗಳಿಗೆ ಮನಸೋತು 1934ರಲ್ಲಿ ಗಾಂಧೀಜಿಯವರನ್ನ ಭೇಟಿಯಾಗಿ ಹೈದರಾಬಾದ್ ಕರ್ನಾಟಕದ ಅಂದಿನ ರಾಜಕೀಯದ ಸ್ಥಿತಿಗತಿಗಳನ್ನ ವಿವರಿಸಿ ಹೈದರಾಬಾದ್ ಕರ್ನಾಟಕದಲ್ಲಿ ಸ್ವಾತಂತ್ರ್ಯ ಹೋರಾಟಕ್ಕೆ ಜನರನ್ನ ಸಂಘಟಿಸಲು ಸಲಹೆ ಸೂಚನೆಗಳನ್ನ ಪಡೆಯುತ್ತಾರೆ. ಇಂಥ ಒಬ್ಬ ಮಹಾನ್ ವ್ಯಕ್ತಿ ಬಗ್ಗೆ ನಮ್ಮ ಜನರಿಗೆ ಗೊತ್ತೇ ಇಲ್ಲ. ಅವ್ರ ಬಗ್ಗೆ ನೀವು ಕೇಳಬೇಕಾಯ್ತು ಅಂತಂದರೆ ಹೈದರಾಬಾದ್ ಏನು ಹೋರಾಟ ನಡೀತು ಅಂದರೆ ನಮ್ಮ ಹೈದರಾಬಾದ್ ವಿಮೋಚನೆ ಏನಾಯಿತು, ನಾವು ಸ್ವಾತಂತ್ರ್ಯ ತಗೊಂಡ್ವಿ, ಬ್ರಿಟಿಷರಿಂದ ಸ್ವಾತಂತ್ರ್ಯ ತಗೊಂಡ್ಮೇಲೆ ಕೂಡ ನಮಗೆ ಸ್ವಾತಂತ್ರ್ಯ ಸಿಕ್ಕಿರಲಿಲ್ಲ. ಸೆಪ್ಟೆಂಬರ್ 17, 1948ಕ್ಕೆ ನಮಗೆ ಸ್ವಾತಂತ್ರ್ಯ ಸಿಕ್ಕಿದ್ದು. 1947 ಆಗಸ್ಟ್ 15 ಆದಮೇಲೆ ನಾವು ಯಾರೂ ತಿರಂಗ ಜೆಂಡ ಏರಿಸಲಿಕ್ಕೆ ಆಗಲಿಲ್ಲ. ಸುಮಾರು 1 ವರ್ಷ ಹೋರಾಟ ಮಾಡಿ ಅದರಲ್ಲಿ ತುಂಬ ಗಾಂಧಿಯನ್ ಪ್ರಿನ್ಸಿಪಲ್ನಿಂದ ಹಿಂಸಾತ್ಮಕವಾಗಿ ಹೋರಾಟ ಮಾಡಿದಂಥ ಮಹಾನ್ ವ್ಯಕ್ತಿ ಕೋಲೂರು ಮಲ್ಲಪ್ಪನವರು. 1935ರಲ್ಲಿ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಸೇರಿದ ಮಲ್ಲಪ್ಪನವರು ಗಾಂಧಿಯವರ ಸತ್ಯಾಗ್ರಹದ ಜೊತೆಗೆ ವಂದೇ ಮಾತರಂ ಹೋರಾಟ ಮತ್ತು ಆರ್ಯ ಸಮಾಜ ಚಳುವಳಿಯನ್ನ ಯಾದಗಿರಿಯಲ್ಲಿ ಆರಂಭಿಸಿ ಅಪಾರ ಜನಬೆಂಬಲವನ್ನ ಪಡೆಯುತ್ತಾರೆ. ಆದರೆ ಅದಾಗಲೇ ಹೈದರಾಬಾದ್ನ 7ನೆಯ ನಿಜಾಂ ಮೀರ್ ಉಸ್ಮಾನ್ ಅಲಿ ಖಾನ್ ರವರ ಕೆಂಗಣ್ಣು ಮಲ್ಲಪ್ಪನವರ ಮೇಲೆ ಬೀಳುತ್ತೆ. ಹೈದರಾಬಾದ್ ಸಂಸ್ಥಾನದ ಪೊಲೀಸರು ರಾಜಾಕಾರರ ಕುಮ್ಮಕ್ಕಿನಿಂದ ಮಲ್ಲಪ್ಪನವರನ್ನ ಹಿಡಿದು ಜೈಲಿಗೆ ಅಟ್ಟಿದ್ರು. ಅವರ ಕುಟುಂಬದ ಸದಸ್ಯರನ್ನ ಬಂಧಿಸಿ ಚಿತ್ರಹಿಂಸೆ ಕೊಟ್ರು. ಅವರ ಆಸ್ತಿಯನ್ನ ಜಪ್ತಿ ಮಾಡಿದ್ರು ಮತ್ತು ಅವರ ಹಲವಾರು ಕುರಿಗಳನ್ನ ಹೊತ್ತೊಯ್ದು ತಿಂದು ಹಾಕಿದ್ರು. 1942ರಲ್ಲಿ ಮಹಾತ್ಮ ಗಾಂಧೀಜಿ ಕ್ವಿಟ್ ಇಂಡಿಯಾ ಮೂವ್ಮೆಂಟ್ ಅನ್ನ ಆರಂಭಿಸುತ್ತಾರೆ. ದೆಹಲಿಯಿಂದ ಬ್ರಿಟಿಷರೇ ಭಾರತ ಬಿಟ್ಟು ತೊಲಗಿ ಎಂದು ಅಬ್ಬರಿಸಿದ್ರೆ ಕೋಲೂರು ಮಲ್ಲಪ್ಪನವರು ನಿಜಾಮರೇ ಸರ್ವರಿಗೂ ಸ್ವಾತಂತ್ರ್ಯ ಕೊಡಿ ಎಂದು ಯಾದಗಿರಿಯಲ್ಲಿ ಗುಡುಗುತ್ತಾರೆ. ಸ್ವಾತಂತ್ರ್ಯಕ್ಕೋಸ್ಕರದ ದಕ್ಷಿಣ ಭಾರತದಲ್ಲಿ ಬಹಳ ದೊಡ್ಡ ಹೆಸರನ್ನು ಪಡೆದಂತಹ ರಾಜಕಾರಣಿ. ಏನು ಗಾಂಧಿ ಕುಟುಂಬಕ್ಕೆ ಅತ್ಯಂತ ಆತ್ಮೀಯರಾಗಿ, ಬ್ರಿಟಿಷರಿಗೆ ಸಿಂಹ ಸ್ವಪ್ನವಾಗಿ, ಕೇವಲ ಬ್ರಿಟಿಷರಿಗಷ್ಟೇ ಅಲ್ಲ ನಿಜಾಮರಿಗೂ ಸಹಿತನ ಸಿಂಹ ಸ್ವಪ್ನವಾಗಿದ್ದಂಥವರು. ಇದರಿಂದ ಮತ್ತೆ ನಿಜಾಮ ಸರ್ಕಾರ ಇವರನ್ನ ಬಂಧಿಸಿ ಗುಲ್ಬರ್ಗಾ ಜೈಲಿಗಟ್ಟುತ್ತಾರೆ. 1.5 ವರ್ಷ ಜೈಲು ಶಿಕ್ಷೆಯಲ್ಲಿ ಬೇಡಿ ಹಾಕಿದ ಕೈ ಮತ್ತು ಸರಪಳಿ ತೊಟ್ಟ ಕಾಲುಗಳೊಂದಿಗೆ ಜೈಲಲ್ಲಿ ಕಷ್ಟದ ಕೆಲಸಗಳನ್ನ ಮಾಡಿಸುತ್ತಾರೆ. ಕೈಕಾಲುಗಳಲ್ಲಿ ಕೀವು ತುಂಬಿದ್ರೂ ಮಲ್ಲಪ್ಪನವರು ತಮ್ಮ ಹೋರಾಟವನ್ನ ನಿಲ್ಲಿಸೋದಿಲ್ಲ.
1946ರಲ್ಲಿ ಜವಾಬ್ದಾರಿಯುತ ಸರ್ಕಾರ ಏರ್ಪಡಿಸಬೇಕೆಂಬ ಒತ್ತಾಯದ ಶಾಂತಿಯುತ ಹೋರಾಟಕ್ಕಿಳಿದಾಗ ನಿಜಾಂ ಸರ್ಕಾರ ಇವರನ್ನ ಮತ್ತೆ ಬಂಧಿಸಿ ಗುಲ್ಬರ್ಗಾ ಜೈಲಿಗೆ ಕಳಿಸುತ್ತದೆ. ಆಗಸ್ಟ್ 15, 1947ರಲ್ಲಿ ಭಾರತಕ್ಕೆ ಸ್ವಾತಂತ್ರ್ಯ ದೊರೆಯಿತು. ಆಗ ಮಲ್ಲಪ್ಪನವರು ಜೈಲಿನಲ್ಲಿದ್ದೇ ರಾಷ್ಟ್ರಧ್ವಜಕ್ಕೆ ಹೆಮ್ಮೆಯಿಂದ ಕೈಮುಗಿದು ಸಂತೋಷ ಪಡುತ್ತಾರೆ. ಆದರೆ ಈ ಸಂತೋಷ ಬಹಳ ಹೊತ್ತು ಉಳಿಯುವುದಿಲ್ಲ. ಮರುದಿನ ಅವರ ಪತ್ನಿ ನಿಧನರಾಗ್ತಾರೆ. ಹೆಂಡತಿಯ ಶವ ಸಂಸ್ಕಾರಕ್ಕೂ ಸರ್ಕಾರ ಒಂದು ದಿನದ ಮಟ್ಟಿಗೆ ಮಲ್ಲಪ್ಪನವರನ್ನ ಬಿಡುಗಡೆ ಮಾಡಲಿಲ್ಲ. ಕೊಲ್ಲೂರು ಮಲ್ಲಪ್ಪ ಅವರು ಹಿರಿಯ ಕಾಂಗ್ರೆಸ್ ಮುಖಂಡರು ಮತ್ತು ಸ್ವಾತಂತ್ರ್ಯ ಹೋರಾಟಗಾರರು. ಸ್ವಾತಂತ್ರ್ಯದ ಹೋರಾಟದಲ್ಲಿ ಅವರು ತನ್ನ ಇಡೀ ಕುಟುಂಬವನ್ನು ಕಳ್ಕೊಂಡು ಅವರು ಜೈಲಿನಲ್ಲಿದ್ದಲ್ಲೇ ಅವರ ಮನೆಯವರು ತೀರ್ಕೊಂಡಿದ್ದರು. ಆದರೆ ಅವರು ಬೇಲ್ ಮೇಲೆ ಹೊರಗಡೆ ಬಂದು ಅವರಿಗೆ ಅಂದರೆ ಅಂತ್ಯ ಸಂಸ್ಕಾರ ಮಾಡೋಕ್ಕೂ ಆಗಲಿಲ್ಲ. ಅಷ್ಟು ಕಠೋರವಾದಂಥ ಶಿಕ್ಷೆ ಸಹಿಸಿಕೊಂಡು ದೇಶದ ಸ್ವಾತಂತ್ರ್ಯಕ್ಕಾಗಿ ಅವರು ಹೋರಾಟ ಮಾಡಿದರು. ಪ್ರಿಯ ವೀಕ್ಷಕರೇ, ನಾವಿಲ್ಲಿ ಗಮನಿಸಬೇಕಾದ ವಿಷಯವೇನೆಂದರೆ, ಇಂದು ಕಲ್ಯಾಣ ಕರ್ನಾಟಕ ಎಂದು ಕರೆಯಲ್ಪಡುವ ಯಾದಗಿರಿ, ಕಲಬುರಗಿ, ಬೀದರ್, ರಾಯಚೂರು, ಕೊಪ್ಪಳ, ಬಳ್ಳಾರಿ ಇವುಗಳು ಅಂದಿನ ಹೈದರಾಬಾದ್ ನಿಜಾಮನ ಕಪಿಮುಷ್ಟಿಯಲ್ಲಿ ಸಿಲುಕಿ ನರಳುತ್ತಿದ್ವು. ನಿಜಾಮನ ದೌರ್ಜನ್ಯ ಮತ್ತು ದುರಾಡಳಿತ ಹೇಗಿತ್ತು ಅಂದರೆ, ಕೊಲೆ, ಸುಲಿಗೆ, ದರೋಡೆ ಹಾಗೂ ಇಲ್ಲಿನ ಹೆಣ್ಣು ಮಕ್ಕಳ ಮೇಲೆ ನಿರಂತರ ಅತ್ಯಾಚಾರಗಳು ಮತ್ತು ಇಲ್ಲಿನ ಜನರ ಆಸ್ತಿ ಪಾಸ್ತಿ ಲೂಟಿ ಇವೆಲ್ಲವೂ ಕೂಡ ಈ ಭಾಗದ ಜನರ ಮೇಲೆ ಸರ್ವೇ ಸಾಮಾನ್ಯವಾಗಿತ್ತು. ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕಿದ್ರೂ ಇಲ್ಲಿನ ಜನರಿಗೆ ಮಾತ್ರ ಸ್ವಾತಂತ್ರ್ಯ ಸಿಕ್ಕಿರಲಿಲ್ಲ. 1948ರಲ್ಲಿ ಗುಲ್ಬರ್ಗಾ ಜೈಲಿಂದ ಬಿಡುಗಡೆಯಾದ ಮಲ್ಲಪ್ಪನವರು ಮತ್ತೆ ನಿಜಾಮರ ವಿರುದ್ಧ ಪ್ರತಿಭಟಿಸಲು ಜನರನ್ನ ಸಂಘಟಿಸುತ್ತಾರೆ. ಇದರಿಂದ ಮತ್ತೆ ಮಲ್ಲಪ್ಪನವರು ನಿಜಾಮರಿಗೆ ತಲೆನೋವಾಗ್ತಾರೆ. ಆಗ ನಿಜಾಮನು ಮಲ್ಲಪ್ಪನವರನ್ನ ಜೀವಂತವಾಗಲಿ ಅಥವಾ ಶವವನ್ನಾಗ್ಲಿ ಹಿಡಿದುಕೊಟ್ಟವರಿಗೆ 10,000 ಉಸ್ಮಾನಿಯಾ ಕರೆನ್ಸಿಯನ್ನ ಕೊಡುವುದಾಗಿ ಘೋಷಿಸುತ್ತಾನೆ. ಗಾಂಧೀಜಿಯವರಿಂದ ತುಂಬ ಪ್ರಭಾವಿತರಾಗಿ ಬಂದು ಇಲ್ಲಿ ಮೂಮೆಂಟನ್ನು ನಾವು ಸ್ಟಾರ್ಟ್ ಮಾಡೋಣ ಅಂತ ಅವ್ರ ತಲೆಯಲ್ಲಿ ಬಂದುಬಿಡ್ತದೆ. ಬಂದು ಇಲ್ಲೇನೆಂದರೆ ಮೂಮೆಂಟ್ ನಡೀತದೆ, ಅದು ಬಹಳ ವಿಕೋಪಕ್ಕೆ ಹೋಗ್ತದೆ. 15 ಆಗಸ್ಟ್ 1947 ಆದಮೇಲೆ ಮತ್ತಿಷ್ಟು ಗಂಭೀರ ಆಗಿ ಹೋಗ್ತದೆ. ಅದು ನಿಜಾಮನ ಏನೋ ಒಂದು ದೌರ್ಜನ್ಯ ಈ ಜನರ ಮೇಲೆ ಬಹಳ ಅತ್ಯಾಚಾರ ಮಾಡ್ತಾನೆ ಅವನು. ಸೊ ಆಗ ಅದರ ಹೋರಾಟದ ಒಂದು ಮುಂಚೂಣಿನಲ್ಲಿದ್ದಂಥ ಕೊಳೂರು ಮಲ್ಲಪ್ಪನವರು ತಮ್ಮ ಜೀವವನ್ನೇ ಒತ್ತಿಟ್ಟು ಹೋರಾಟ ಮಾಡಲುತ್ತಾರೆ. ಸ್ವಾಮಿ ರಮಾನಂದ ತೀರ್ಥರು ಸೇರಿ ಇತರೆ ಹೈದರಾಬಾದ್ ಕರ್ನಾಟಕದ ಎಲ್ಲ ಸ್ವಾತಂತ್ರ್ಯ ಹೋರಾಟಗಾರರ ವಿನಂತಿಯ ಮೇರೆಗೆ ಸಂವಿಧಾನ ಶಿಲ್ಪಿಯಾದ ಡಾಕ್ಟರ್ BR ಅಂಬೇಡ್ಕರ್ ಅವರ ಸಲಹೆಯಂತೆ ಅಂದಿನ ಕೇಂದ್ರದ ಗೃಹ ಸಚಿವರಾಗಿದ್ದ ಸರ್ದಾರ್ ವಲ್ಲಭಭಾಯ್ ಪಟೇಲ್ ಅವರ ಆಜ್ಞೆಯ ಮೇರೆಗೆ 1948ರ ಸೆಪ್ಟೆಂಬರ್ 13ಕ್ಕೆ ಭಾರತೀಯ ಸೇನೆ ಹೈದರಾಬಾದ್ ಸಂಸ್ಥಾನವನ್ನ ಪ್ರವೇಶಿಸಿ ಒಂದೊಂದೇ ಪ್ರದೇಶಗಳನ್ನು ಆಕ್ರಮಿಸುತ್ತಾ ಹೋಗುತ್ತೆ. 1948ರ ಸೆಪ್ಟೆಂಬರ್ 17ನೇ ತಾರೀಕು ಸಂಜೆ 4 ಗಂಟೆಗೆ ನಿಜಾಂ ಭಾರತ ಸರ್ಕಾರಕ್ಕೆ ಶರಣಾಗುತ್ತಾನೆ. ಹೈದರಾಬಾದ್ ಕರ್ನಾಟಕದ ವಿಮೋಚನೆಯನ್ನ ಆಪರೇಷನ್ ಪೋಲೋ ಎಂಬ ಹೆಸರಿನಿಂದ ಕರೆಯಲಾಗುತ್ತೆ. ಇವತ್ತು ಹೈದರಾಬಾದ್ ಕರ್ನಾಟಕ ವಿಮೋಚನೆಯನ್ನು ಪಡೆದೈತೆ ಅಂತಂದರೆ ಪಾಕಿಸ್ತಾನವಾಗಬೇಕಾಗಿದ್ದಂತಹ ಹೈದರಾಬಾದ್ ಇವತ್ತು ವಿಮೋಚನೆಯನ್ನು ಭಾರತದ ಸ್ವಾತಂತ್ರ್ಯ ನಂತರ ಒಂದು ವರ್ಷ ತಡವಾಗಿ ಸಿಕ್ಕೈತೆ ಅಂದರೆ ಅದಕ್ಕೆ ಕಾರಣ ಏನು ಕೋಳೂರು ಮಲ್ಲಪ್ಪನವರು. ಮಲ್ಲಪ್ಪನವರು ಹೈದರಾಬಾದ್ ಕರ್ನಾಟಕದ ವಿಮೋಚನೆಗೆ ಹೋರಾಡಿ ಹೈದರಾಬಾದ್ ಪ್ರಾಂತ್ಯ ಗಾಂಧಿ ಎಂದು ಕರೆಸಿಕೊಂಡರು. ಸ್ವಾತಂತ್ರ್ಯ ನಂತರ ಮಲ್ಲಪ್ಪನವರು ಅಧಿಕಾರವನ್ನ ಬೆನ್ನತ್ತಿ ಹೋಗಲಿಲ್ಲ. ಅಧಿಕಾರವೇ ಅವರನ್ನ ಹುಡುಕಿಕೊಂಡು ಬಂತು. ಸ್ಥಳೀಯ ಜನರ ಮತ್ತು ಕಾಂಗ್ರೆಸ್ ಪಕ್ಷದ ತೀವ್ರ ಒತ್ತಾಯದ ಮೇರೆಗೆ 1957ರಲ್ಲಿ ಸುರಪುರ ಕ್ಷೇತ್ರದಲ್ಲಿ ಮತ್ತು 1957ರಲ್ಲಿ ಸೇಡಂ ಕ್ಷೇತ್ರದಿಂದ ವಿಧಾನಸಭೆಗೆ ಆಯ್ಕೆಯಾಗಿ 1957ರಿಂದ 1962ರವರೆಗೆ ಮೈಸೂರು ಸರ್ಕಾರದಲ್ಲಿ ಕೈಗಾರಿಕೆ ಮತ್ತು ವಾಣಿಜ್ಯ ಮಂತ್ರಿಯಾಗಿ ಸೇವೆ ಸಲ್ಲಿಸಿದರು. ಪ್ರಿಯ ವೀಕ್ಷಕರೇ, ಆಂಧ್ರಪ್ರದೇಶ ರಾಜ್ಯ ರಚನೆಗೆ ಮೊದಲು 1954ರಲ್ಲಿ ಹೈದರಾಬಾದ್ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಪ್ರಥಮ ಅಧ್ಯಕ್ಷರಾಗಿದ್ದರು ಇದೇ ನಮ್ಮ ಮಲ್ಲಪ್ಪನವರು. ಕಾಂಗ್ರೆಸ್ ಪಕ್ಷ ಕಟ್ಟೋದರಲ್ಲಿ, ಬೆಳೆಸೋದರಲ್ಲಿ ಮತ್ತು ಅನೇಕ ಹಿಂದುಳಿದ ಸಮಾಜದ ಜನರಿಗೆ ಗುರುತಿಸಿ ಅವರಿಗೆ ಟಿಕೆಟ್ ಕೊಡಿಸ್ತಕ್ಕಂಥದ್ದು ಆ ಕೆಲಸನ ಮಾಡಿದ್ರು. ಅವ್ರು ಇಚ್ಛೆ ಪಟ್ಟಿದ್ರೆ ರಾಜ್ಯದಲ್ಲೂ ಕೂಡ ಅವರು
ಮುಖ್ಯಮಂತ್ರಿ ಕೂಡ ಆಗ್ಬೋದಾಗಿತ್ತು. 69 ಕಾಂಗ್ರೆಸ್ ಸ್ಪ್ಲಿಟ್ ಏನಾಯಿತು, ಆವಾಗ ಅವ್ರ ಜೊತೆಯಲ್ಲಿ ಸಂಪರ್ಕ ನನಗೆ ಬಂದು ಮನೆಯವರೆಗೆ ಬಂದಂಥ ಅನೇಕ ಅಧಿಕಾರನು ತಿರಸ್ಕಾರ ಮಾಡಿದ್ರು. 17 ಸೀಟ್ ಸಮಾಜಕ್ಕೆ ಕೊಟ್ಟರೆ 16 ಸೀಟ್ ಅದರಲ್ಲಿ ಗೆದ್ದಿದ್ರು. ಅರಸೋರು ಅಂತ ಈಸ್ ತುಂಬ ಜಮ್ ಆಫ್ ಅ ಪರ್ಸನ್. ತಾತೋರು ಅಂತಂದರೆ ಜೊತೆಗೆ ನಮ್ಮ ತಾತೋರು ಕೊಲ್ಲೂರು ಮಲ್ಲಪ್ಪ ಅಂದರೆ ಅವ್ರಿಗೆ ಪ್ರಾಣ. ಅವ್ರಿಗೆ ಮಲ್ಲಪ್ಪಾಜಿ ಅವರ ಆಶೀರ್ವಾದದಿಂದ ಕರ್ನಾಟಕದೊಳಗೂ ಬೆಳ್ಕೊಂಡಿದ್ದಾರೆ ಅನೇಕ ವ್ಯಕ್ತಿಗಳು, ಮತ್ತು ಬೇರೆ ದೇಶದೊಳಗೂ ಬೆಳ್ಕೊಂಡಿದ್ದಾರೆ, ರಾಜ್ಯದೊಳಗೂ ಬೆಳ್ಕೊಂಡಿದ್ದಾರೆ. 1972ರಲ್ಲಿ ಇಂದಿರಾ ಗಾಂಧಿ ನೇತೃತ್ವದಲ್ಲಿ ಕಾಂಗ್ರೆಸ್ ಪಕ್ಷ ಆರ್ ಕರ್ನಾಟಕದಲ್ಲಿ ಜಯಭೇರಿ ಬಾರಿಸುತ್ತೆ ಹಾಗೂ ಅಂದಿನ ಪ್ರಧಾನಮಂತ್ರಿಯಾದ ಇಂದಿರಾ ಗಾಂಧಿಯವರು ಮಲ್ಲಪ್ಪನವರನ್ನ ಮೈಸೂರು ರಾಜ್ಯದ ಮುಖ್ಯಮಂತ್ರಿ ಆಗಿ ಎಂದು ಕೇಳಿಕೊಳ್ತಾರೆ. ಆದರೆ ಮಲ್ಲಪ್ಪನವರು ಅವಿದ್ಯಾವಂತನಾದ ನಾನು ಈ ರಾಜ್ಯದ ಮುಖ್ಯಮಂತ್ರಿ ಆದ್ರೆ ಕರ್ನಾಟಕದ ದಲಿತ, ಹಿಂದುಳಿದ, ಅಲ್ಪಸಂಖ್ಯಾತ ಮತ್ತು ಆದಿವಾಸಿ ಜನಾಂಗಗಳ ಅಭಿವೃದ್ಧಿಗೆ ಯೋಜನೆಗಳನ್ನು ರೂಪಿಸುವುದು ಕಷ್ಟ. ಅದರಿಂದ ವಿದ್ಯಾವಂತರು, ಚಾಣಾಕ್ಷರು ಆದ ಯುವಕ ಡಿ ದೇವರಾಜ್ ಅರಸ್ ಮುಖ್ಯಮಂತ್ರಿಯಾಗುವುದು ಸೂಕ್ತ ಎಂದು ಸೂಚಿಸಿ ಅರಸನ್ನ ಮುಖ್ಯಮಂತ್ರಿ ಮಾಡಿ ತ್ಯಾಗ ಪುರುಷರಾಗ್ತಾರೆ. ಸೊ ಆಗ ಇಂದಿರಾ ಗಾಂಧಿ ಅವರು ಹೇಳಿದರು, ಮಲ್ಲಪ್ಪಾಜಿ ಕರ್ನಾಟಕದ ಕಂಪ್ಲೀಟ್ ಜವಾಬ್ದಾರಿ ನೀವು ತೊಗೊಳ್ಬೇಕು, ಯು ವಿಲ್ ಬಿ ದಿ ನೆಕ್ಸ್ಟ್ ಚೀಫ್ ಮಿನಿಸ್ಟರ್ ಆಫ್ ಕರ್ನಾಟಕ. ಸೊ ಇವರೇನಂತಂದರೆ ಸರಿ ಅಂತ ಹೇಳಿದ್ರು. ಆದರೆ ಒಂದು ಮಾತು, ನಾನೇನೆಂದರೆ ಮುಂಚೂಣಿನಲ್ಲಿ ಬೇಡಮ್ಮ, ನನಗೆ ದೇವರಾಜ್ ಅರಸ್ ಅಂತಿದ್ದಾನೆ, ತುಂಬ ಧೈರ್ಯಸ್ಥ ಮನುಷ್ಯ ಇದ್ದಾನೆ, ಚಲೋ ಮನುಷ್ಯ ಇದ್ದಾನೆ, ಅವನಿಗೆ ನಾವು ಸ್ವಲ್ಪ ಸಪೋರ್ಟ್ ಮಾಡೋಣ, ಒಂದು ಒಳ್ಳೆ ಕೆಲಸಗಳಾಗ್ತವೆ ಅವನ ಮೂಲಕ ಅನ್ನಂಥದ್ದು ನನಗೆ ವಿಶ್ವಾಸ ಇದೆ ಅಂತೇಳಿ. ಇದು ಗೆದ್ದ ತಕ್ಷಣ ಎಲೆಕ್ಷನಲ್ಲೇ ಫಸ್ಟು ಇವ್ರಿಗೆ ಇಂದಿರಾ ಗಾಂಧಿ ನಮ್ಮ ತಾಯಿಯವರಿದ್ದರು ಮನೆಯಲ್ಲೇ, ನಮ್ಮದು ಅಲ್ಲಿ ಮನೆ ದೊಡ್ಡ ಮನೆ ಇದೆ ಅಲ್ಲಿ ಆನಂದ ಸರ್ಕಲಲ್ಲೇ, ಶೇಷಾದ್ರಿ ರಸ್ತೆಯಲ್ಲೇ, ಅದು ನಮ್ಮ ತಾತವ್ರದೇ. ಅದು ಅಲ್ಲಿ ಅವರು ಇರಬೇಕಾದಾಗ ಫೋನ್ ಬಂತು ಒಂದು ಸಲ ಮಧ್ಯಾಹ್ನದತ್ತು. ಅವರು ನಮ್ಮ ತಾತವ್ರು ಫೋನ್ ಎತ್ತಲಿಲ್ಲ, ಅವಾಗೇನಾಯಿತು, ಏನಮ್ಮ ನೀವು तुम्हारा बेटी तुम्हारा पिताजी को CM बनाना चाहते हैं, आप नहीं चाहते क्या तुम्हारा पिताजी CM बने ಅಂತಂದರು. ನಮ್ಮ ತಾಯಿಯವ್ರಿಗೆ ಅಷ್ಟೊಂದು ಗೊತ್ತಾಗ್ತಿರಲಿಲ್ಲ ಪಾಲಿಟಿಕ್ಸು. ಅದಕ್ಕೆ ಇಂದಿರಾ ಗಾಂಧಿ ಅಂತೆ ಅಪ್ಪ ಅಂತಂದರು. ಅವರು ಏನು ಮಾತಾಡಿದ್ರೇನೋ ಗೊತ್ತಿಲ್ಲ, ಬಟ್ ಈ ಆಫರ್ನ ಡಿಕ್ಲೇರ್ ಮಾಡಿಬಿಟ್ರು. ನಾನು ಆಗಲ್ಲ, ನಾನು ಐ ಡೋಂಟ್ ವಾಂಟ್ ಟು ಬಿ ಎನಿ ಆ ಥರದ್ದು ಈ ಪದವಿ ಬೇಡ ಅಂತ ಬಿಟ್ಬಿಟ್ರು. ಆ CM ಪೋಸ್ಟ್ ಅವತ್ತೇ ಬಿಟ್ಬಿಟ್ಟು ಇದು ಮಾಡಿದ್ರು. ಅರಸು ಮುಖ್ಯಮಂತ್ರಿಗಳಾದ ನಂತರ ಅಲ್ಲಿಯವರೆಗೂ ಕೇವಲ ಮೇಲ್ವರ್ಗದವರಿಗೆ ಮೀಸಲಿದ್ದ ರಾಜಕೀಯ ಹಕ್ಕನ್ನ ಅಹಿಂದ ವರ್ಗದವರಿಗೆ ಹಂಚಿದ್ರು. ಈ ಯೋಜನೆಗಳ ತೆರೆಯ ಹಿಂದಿರುವ ಪ್ರೇರಣಾ ಶಕ್ತಿ ನಮ್ಮ ಮಲ್ಲಪ್ಪನವರಾಗಿದ್ದರು ಎಂಬುದೇ ನಿಜವಾದ ಸತ್ಯ. ಹಿಂದುಳಿದ ವರ್ಗಗಳ ಸರ್ವತೋಮುಖವಾದಂಥ ಅಭಿವೃದ್ಧಿಗೆ ಕೊಲ್ಲೂರು ಮಲ್ಲಪ್ಪ ಅವರ ಕೊಡುಗೆ ಅತ್ಯಂತ ಗಮನಾರ್ಹವಾದದ್ದು. ನಮ್ಮ ದೇಶದಲ್ಲಿ ಕೃಷಿ ಭೂಮಿ ಕೆಲವು ಪಟ್ಟಬದ್ಧ ಹಿತಾಸಕ್ತಿಗಳ ವಶದಲ್ಲಿತ್ತು. ಆಗ ಅಂದಿನ ಪ್ರಧಾನಿ ಇಂದಿರಾ ಗಾಂಧಿಯವರು 1974ರಲ್ಲಿ ಭೂ ಸುಧಾರಣಾ ಕಾನೂನನ್ನ ಜಾರಿಗೊಳಿಸಿದ್ರು. ಮಲ್ಲಪ್ಪನವರು ಅರಸರ ಮನವೊಲಿಸಿ ಕರ್ನಾಟಕ ತುಂಬಾ ಪಾದಯಾತ್ರೆ ಮಾಡಿ ಉಳುವವನೇ ಹೊಲದೊಡೆಯ ಎಂಬ ಘೋಷಣೆಯಂತೆ ಬಡ ರೈತರಿಗೆ ಅವರು ಉಳುಮೆ ಮಾಡ್ತಿದ್ದ ಭೂಮಿಯನ್ನ ಖಾತೆ ಮಾಡಿ ಕೊಡಿಸಲು ಪ್ರೇರಣೆಯಾದರು. ಅಷ್ಟೇ ಅಲ್ಲದೆ ಇಂದಿರಾ ಗಾಂಧಿಯವರು ಜಾರಿಗೆ ತಂದಿದ್ದ ಗರೀಬಿ ಹಟಾವೋ ಎಂಬ ರಾಷ್ಟ್ರೀಯ ಕಾರ್ಯಕ್ರಮವನ್ನ ಕರ್ನಾಟಕದಲ್ಲಿ ಜಾರಿಗೊಳಿಸಲು ಅರಸರಿಗೆ ಹೆಗಲೇಣಿಯಾಗಿ ನಿಂತವರು ಇದೇ ಮಲ್ಲಪ್ಪನವರು. ಕರ್ನಾಟಕದ ಏಕೀಕರಣದ ಸಂದರ್ಭದಲ್ಲಿ ಮಹಾರಾಷ್ಟ್ರ ಹಾಗೂ ಆಂಧ್ರಪ್ರದೇಶಗಳಿಗೆ ಸೇರಿ ಹೋಗ್ತಿದ್ದ ಸುಮಾರು 814 ಹಳ್ಳಿಗಳನ್ನ ಕರ್ನಾಟಕದಲ್ಲಿ ವಿಲೀನಗೊಳ್ಳಲು ಆಗ್ರಹಿಸಿ ಯಶಸ್ವಿಯಾಗಿ ಕನ್ನಡ ನಾಡು ನುಡಿಯ ರಥವನ್ನ ಮುನ್ನಡೆಸಿದವರು ಇದೇ ಮಲ್ಲಪ್ಪನವರು. ಪ್ರಿಯ ವೀಕ್ಷಕರೇ, ಅದುವರೆಗೂ ನೆನೆಗುದಿಗೆ ಬಿದ್ದಿದ್ದ ಕೃಷ್ಣಾ ಮೇಲ್ದಂಡೆ ಯೋಜನೆಯ ಕುರಿತು ಅಂದಿನ ಪ್ರಧಾನಮಂತ್ರಿ ಇಂದಿರಾ ಗಾಂಧಿಯವರೊಂದಿಗೆ ಚರ್ಚಿಸಿ ಅವರ ಮನವೊಲಿಸಿ ಆಂಧ್ರ, ಮಹಾರಾಷ್ಟ್ರಗಳ ವಿರೋಧದ ನಡುವೆಯೂ ಕೇಂದ್ರ ಸರ್ಕಾರದಿಂದ ಅನುಷ್ಠಾನಕ್ಕೆ ಹಸಿರು ನಿಶಾನೆ ತಂದು ಬರದ ನಾಡಿಗೆ ದಕ್ಷಿಣ ಗಂಗೆ ತಂದ ಭಗೀರಥ ಎಂಬ ಬಿರುದಿಗೆ ಪಾತ್ರರಾದವರು. ಅವತ್ತಿನ ನಮ್ಮನ್ನು ಕರೆದ್ರು, ಆ ಕಮಿಟಿನಲ್ಲಿ ನೀವು ಬರಬೇಕು ಅಂತ ಹೇಳಿ. ಮಲ್ಲಪ್ಪಾಜಿ ಅವರು ಬರ್ತಾ ಇದ್ದಾರೆ, ನೀವು ಬನ್ನಿ ಅಂತ. ಸರಿ ಅಂತ ಹೇಳಿದ್ವಿ. ಟೇಲರ್ ಮಂಜಿಲ್ನಲ್ಲಿ, ಐತಿಹಾಸಿಕವಾದಂಥ ಟೇಲರ್ ಮಂಜಿಲ್ನಲ್ಲೇ ಈ ಒಂದು ಐತಿಹಾಸಿಕ ಸಭೆ ನಡೀತು. ಆ ಸಭೆಯಲ್ಲಿ ಏನು ವಿಷಯ ಬಂತಂದರೆ, ಅಬ್ಬಾಸ್ ಅಲಿ ಅವರು ಭಾಳ ಚೆನ್ನಾಗಿ ಅದನ್ನು ಪ್ರೆಸೆಂಟ್ ಮಾಡಿದರು ಮಲ್ಲಪ್ಪ ಅವರಿಗೆ. ನೋಡಿ ಮಲ್ಲಪ್ಪಾಜಿ, ಹೀಗಿದೆ ಪರಿಸ್ಥಿತಿ, ಈ ಭಾಗ ಏನಾದರೂ ನೀರಿಂದ ವಂಚಿತ ಆಯ್ತಂದರೆ ನಾವು ಇನ್ನೂ 1000 ವರ್ಷ ಆದರೂ ಉದ್ಧಾರ ಆಗೋದಿಲ್ಲ. ಅದಕ್ಕೆ ಈ ಅಪರ್ ಕೃಷ್ಣ ಪ್ರಾಜೆಕ್ಟ್ ಇಷ್ಟು ಇಂಪಾರ್ಟೆಂಟ್ ಇದೆ. ಇದರಿಂದ 25 ಲಕ್ಷ ಎಕರೆಗೆ ನೀರಾವರಿ ಆಗ್ತದೆ. ಈ ನಮ್ಮ ಜನರ ಒಂದು ಹೊಸ ದಿಕ್ಕು ಸಿಕ್ಕಂಗೆ ಆಗ್ತದೆ. ನೋಡಿ,
ಸ್ಟಾಪ್ ಆಗಿ ಹೋಗಿದೆ ಎಲ್ಲ ಕೆಲಸ. ಫೈನಾನ್ಷಿಯಲ್ ಟ್ರಬಲ್ ಅಂತಾರೆ ನಮ್ಮ ಕರ್ನಾಟಕ ಸರ್ಕಾರದವರು, ಮತ್ತು ಸ್ಟೇಟಿಂದ ಮಾಡೋಂಥ ಕೆಲಸ ಅಲ್ಲ ಅದು, ಅಷ್ಟು ದುಡ್ಡು ಬೇಕು. ಸೊ ಆ ದೃಷ್ಟಿಯಿಂದ ವಿಚಾರ ಮಾಡಿದಾಗ ಮಲ್ಲಪ್ಪಾಜಿ ಅವರು ಹೇಳಿದರು, ಮೀಟಿಂಗ್ನಲ್ಲೇ ಹೇಳಿದರು, ಮೇಡಮ್ ಅವ್ರಿಗೆ ಭೇಟಿ ಆಗ್ತೀವಿ, ಮೇಡಮ್ ಅವ್ರಿಗೆ ಕನ್ವಿನ್ಸ್ ಮಾಡ್ತೀವಿ, ಈ ಪ್ರಾಜೆಕ್ಟ್ ನಿಲ್ಲಲಾರ್ದ ಹಾಗೆ ನಾವು ನೋಡ್ತೀವಿ ಅನ್ನೋಂಥ ಆಶ್ವಾಸನೆ ಕೊಟ್ಟರು. ಆದರೆ ಆ ಕಂಡೀಷನ್ ಏನಂದರೆ ಇದನ್ನೆಲ್ಲ ನೀವು ರೆಡಿ ಮಾಡಬೇಕು. ಸರಿ ಅಂತ ಹೇಳಿದ್ವಿ. ಒಂದು ಬುಕ್ಲೆಟ್ ರೆಡಿ ಮಾಡಿದ್ವಿ, ಪೀಪಲ್ ಆ್ಯಕ್ಷನ್ಸ್ ಕಮಿಟಿ ಅಂತ ಅದಕ್ಕೆ ಹೆಸರು ಕೊಟ್ಟಿವಿ ನಾವು. ಆ ಪೀಪಲ್ ಆ್ಯಕ್ಷನ್ ಕಮಿಟಿಯಿಂದ ಒಂದು ಪ್ರೆಸೆಂಟೇಷನ್ ಬುಕ್ಲೆಟ್ ಮಾಡಿ ಇಂಗ್ಲೀಷ್ನಲ್ಲಿ ಡೆಲ್ಲಿಗೆ ಕಳಿಸಿದ್ವಿ ಮಲ್ಲಪ್ಪಾಜಿ ಅವರು. ಸರಿ, ಇಂದಿರಾ ಗಾಂಧಿಯವರು ಮಲ್ಲಪ್ಪಾಜಿ ಅವರು ಇದ್ದದಕ್ಕೆ ನಮ್ಗೆ ಎಷ್ಟು ಈಸಿ ಆಯಿತು ಅಂದರೆ ವಿದಿನ್ 3 months ನೆಕ್ಸ್ಟ್ ಮೀಟಿಂಗ್ ಕರೆದ್ರು. ಅವಾಗ ನಮಗೆ ಹೇಳಿದರು, ಎಂಥ ಒಂದು ಸಂತೋಷ ಸುದ್ದಿ ಅಂದರೆ, ಇಲ್ಲಪ್ಪ ಮೇಡಮ್ ಅವ್ರು ಗ್ರೀನ್ ಸಿಗ್ನಲ್ ಕೊಟ್ಟಿದ್ದಾರೆ, ನಿಮಗೆ ನಿಮ್ಮ ಪ್ರಾಜೆಕ್ಟ್ ಸ್ಟಾರ್ಟ್ ಆಗ್ತದೆ ಅಂತ ಹೇಳಿಬಿಟ್ರು. ಯಾವುದಾದ್ರು ಈವನ್ ನಾವು ವರ್ಲ್ಡ್ ಬ್ಯಾಂಕ್ ಏನಾದರೂ ತೊಗೊಂಡು ಇದನ್ನು ಸ್ಟಾರ್ಟ್ ಮಾಡ್ತೀವಿ ಅಂತ ಹೇಳಿದರು. ಸೊ ನಾನು ಪುಸ್ತಕ ಬರೆದಿದ್ದೀನಿ, ನಾನು ಒಂದು ದಕ್ಷಿಣದ ಗಂಗೆ ಕೃಷ್ಣೆ ಅಂತ ಹೇಳಿ. ಇದರಲ್ಲಿ ನಾನು ಮಲ್ಲಪ್ಪಾಜಿ ಅವರು ಏನೇನು ಹೇಳಿದ್ದಾರೆ ಅದೊಂದು ಚಾಪ್ಟ್ರೇ ಮಾಡಿದ್ದೀನಿ, ಪೀಪಲ್ ಆ್ಯಕ್ಷನ್ಸ್ ಕಮಿಟಿ ಅಂತ ಹೇಳಿ. ಅದ್ರ ಬಗ್ಗೆ ಎಲ್ಲ ಬರೆದಿದ್ದೀನಿ ನಾನು. ಸೊ ನಾನು ಅಲ್ಲಿ ಕೆಲಸ ಮಾಡಿದ್ದೀನಿ ಆ ರೀತಿ. ಅವ್ರು ಏನು ಹೇಳಿದಾರೆ ಅದನ್ನು ನಾವು ಮಾಡಿದ್ದೀವಿ. ಆ ಟೀಮ್ನಲ್ಲಿ ನಾನು ಒಬ್ಬಿದ್ದೆ, ನಾನು ನಿಜವಾಗಿ ಸುದೈವಿ ಇದ್ದೀನಿ. ಅಂಥವ್ರ ಜೊತೆಗೆ ನಾವು ಇದ್ದೀವಲ್ಲ, ನಮಗೆ ಮಾರ್ಗದರ್ಶನ ಮಾಡಲಿಕ್ಕೆ ನಮಗೆ ಒಂದು ಅವಕಾಶ ಕೊಟ್ಟರು ಅವರು. 1996ರಲ್ಲಿ ಅಂದಿನ ರಾಷ್ಟ್ರಪತಿ ಶಂಕರ್ ದಯಾಳ್ ಶರ್ಮಾರವರೊಂದಿಗೆ ಮಾತನಾಡಿ RBIನ ಉನ್ನತ ಅಧಿಕಾರಿಗಳಿಗೆ ಸೂಚನೆ ನೀಡಿಸಿ, ಇಂದು ಚಲಾವಣೆಯಲ್ಲಿರುವ ಭಾರತದ ಎಲ್ಲಾ ಕರೆನ್ಸಿ ನೋಟುಗಳ ಮೇಲೆ ಮಹಾತ್ಮ ಗಾಂಧಿಯವರ ನಗುವ ಚಿತ್ರವನ್ನ ಮುದ್ರಿಸುವಂತೆ ಮಾಡಿ ಕೊನೆಯವರೆಗೂ ಗಾಂಧಿಯವರ ನೆನಪನ್ನ ಅಜರಾಮರಗೊಳಿಸಿದವರು ಇದೇ ನಮ್ಮ ಕಾಂಗ್ರೆಸ್ ಪಕ್ಷದ ಕೋಲೂರು ಮಲ್ಲಪ್ಪನವರು. ಭಾರತದಾದ್ಯಂತ ಕರೆನ್ಸಿಯಲ್ಲಿ, ರೂಪಾಯಿಯಲ್ಲಿ ನಾವು ಏನಾದರೂ ಗಾಂಧೀಜಿ ಚಿತ್ರವನ್ನು ನೋಡ್ತಾ ಇದ್ದೀವಿ ಅಂತಂದರೆ ಅದಕ್ಕೆ ಕಾರಣ ಕೋಳೂರು ಮಲ್ಲಪ್ಪನವರ ಸಲಹೆ ಮತ್ತು ಪ್ರಯತ್ನ ಅನ್ನೋದನ್ನು ನಾವು ಇಡೀ ಭಾರತದ ಜನ, ಕರ್ನಾಟಕದ ಜನ ಹೆಮ್ಮೆಯಿಂದ ಪರಿಗಣಿಸಬೇಕಾಗುತ್ತೆ. ಮಹಾತ್ಮ ಗಾಂಧಿಯವರನ್ನು ಮರೆಯದ ಹಾಗೆ ನಾವು ಒಂದು ಯೋಜನೆಯನ್ನು ಹಾಕಬೇಕು. ಅದು ಏನಪ್ಪ ಅಂದರೆ, ಪ್ರತಿ ಭಾರತದ ಪ್ರಜೆ ಪ್ರತಿದಿನ ನೋಡೋದೇನು ಅಂದರೆ ಕರೆನ್ಸಿ ನೋಟುಗಳು. ಆ ಕರೆನ್ಸಿ ನೋಟುಗಳಲ್ಲಿ ನಗುತ್ತಾ ಇರೋ ಮಹಾತ್ಮ ಗಾಂಧೀಜಿಯವರ ಫೋಟೋವನ್ನು ನಾವು ಇರಿಸಿದರೆ ಇದು ಸಾಧ್ಯ ಆಗುತ್ತೆ. ನಾಳೆ ಹುಟ್ಟೋ ಮಕ್ಕಳು 100 ವರ್ಷಗಳ ನಂತರ 200-300 ವರ್ಷಗಳ ನಂತರ ಇವರು ಯಾರು ಅಂತ ಕೇಳಿದಾಗ ಭಾರತದ ರಾಷ್ಟ್ರಪಿತ ಅಂತ ನಾವು ಉತ್ತರ ಹೇಳುವಂಥ ಒಂದು ಸಂದರ್ಭ ಬರಬೇಕು. ಆದ್ದರಿಂದ ಆ ನೋಟಿನಲ್ಲಿ ಅವರ ಚಿತ್ರವನ್ನು ಹಾಕಿಸಲೇಬೇಕು ಅಂತ ಹೇಳಿದಾಗ ಅವರು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದ ಆಡಳಿತ ಕಮಿಟಿ ಜೊತೆ ಮಾತಾಡಿ ಅದನ್ನು ಇವತ್ತಿಗೆ ಅನುಷ್ಠಾನಕ್ಕೆ ತಂದಿದ್ದಾರೆ. ಇವತ್ತು ಪ್ರತಿದಿನ ನಾವು ನೋಡ್ತಾ ಇರೋ ಆ ನೋಟಿನಲ್ಲಿ ನಗುವ ಮಹಾತ್ಮ ಗಾಂಧೀಜಿಯವರ ಚಿತ್ರ ಇದೆ ಅಂದರೆ ಅದಕ್ಕೆ ಕಾರಣ ಕೋಲೂರು ಮಲ್ಲಪ್ಪ. ಅಂದಿನ ಕಾಲದಲ್ಲಿ ಕುಷ್ಠರೋಗವು ಒಂದು ಮಹಾಮಾರಿಯಾಗಿ ಜನರನ್ನ ಕಾಡ್ತಾ ಇತ್ತು. ಮಲ್ಲಪ್ಪನವರು ಕುಷ್ಠರೋಗದ ವಿರುದ್ಧದ ಹೋರಾಟವನ್ನ ಧರ್ಮಯುದ್ಧವೆಂದು ಕರೆದು 1963ರಲ್ಲಿ ಜನತಾ ಟ್ರಸ್ಟ್ ಸ್ಥಾಪಿಸಿ ತಾವು ಸಂಪಾದಿಸಿದ ಎಲ್ಲ ಆಸ್ತಿಯನ್ನ ಅದಕ್ಕೆ ಕೊಟ್ಟು ಯಾದಗಿರಿಯಲ್ಲಿ ಕುಷ್ಠರೋಗಿಗಳಿಗೆ ಆಸ್ಪತ್ರೆ ಮತ್ತು ವಸತಿ ಗೃಹಗಳನ್ನು ನಿರ್ಮಿಸಿ ಸಮಾಜದ ನೋವಿಗೆ ಮರುಗಿದ ಪ್ರಾಣ ಮಿತ್ರರಾಗುತ್ತಾರೆ. ವಿಶೇಷವೇನೆಂದರೆ ಅದು ಇಂದಿಗೂ ಕೂಡ ಕುಷ್ಠರೋಗಿಗಳ ಒಳಿತಿಗಾಗಿ ಕಾರ್ಯನಿರ್ವಹಿಸ್ತಾ ಇದೆ. ಸದಾ ಹಸನ್ಮುಖಿಯಾಗಿದ್ದ ಮಲ್ಲಪ್ಪನವರು ಪಂಚಭಾಷಾ ರಾಜಕಾರಣಿಯಾಗಿದ್ದರು. ಕನ್ನಡ, ತೆಲುಗು, ಹಿಂದಿ, ಇಂಗ್ಲಿಷ್ ಮತ್ತು ಉರ್ದು ಭಾಷೆಗಳಲ್ಲಿ ನಿರರ್ಗಳವಾಗಿ ಮಾತನಾಡುತ್ತಿದ್ದರು. ಅವರು ತಮ್ಮ ಬಟ್ಟೆ ಮತ್ತು ಊಟದ ತಟ್ಟೆಗಳನ್ನು ತಾವೇ ತೊಳೆದು ಶುಚಿಗೊಳಿಸುತ್ತಿದ್ದರು. ಶುಕ್ರವಾರ ಗಾಂಧಿ ಹತ್ಯೆಯ ದಿನವಾಗಿದ್ದರಿಂದ ಅಂದು ಒಂದು ಹೊತ್ತು ಉಪವಾಸ ಮಾಡ್ತಾ ಇದ್ರು. ಇದು ಒಬ್ಬ ಗಾಂಧಿ ಇನ್ನೊಬ್ಬ ಗಾಂಧಿಯನ್ನ ಸ್ಮರಿಸುವ ಕಾರ್ಯವಾಗಿತ್ತು. ಇವತ್ತಿನ ಕಾಲದಲ್ಲಿ ಪ್ರಾಮಾಣಿಕತೆಯನ್ನು ನಾವು ನೋಡೋದಕ್ಕೆ ಯಾವ ರಾಜಕಾರಣಿಗಳಿಂದನೂ ನಾವು ನೋಡೋದಕ್ಕೆ ಸಾಧ್ಯ ಇಲ್ಲ. ರಾಜಕಾರಣಿಗಳಲ್ಲಿ ಪ್ರಾಮಾಣಿಕತೆ ಅನ್ನೋದು ಕಾಣಿಸ್ತಾ ಇಲ್ಲ. ಅವತ್ತು ತಾವು ಎಷ್ಟೇ ಅಧಿಕಾರದಲ್ಲಿದ್ರೂ, ಮುಖ್ಯಮಂತ್ರಿ ಆಗುವಂಥ ಸಂದರ್ಭ ಬಂದ್ರೂ ಅದನ್ನು ದೇವರಾಜ ಅರಸು ಅಂತ ಒಬ್ಬ ಧೀಮಂತ ನಾಯಕನನ್ನು ಮುಂದೆ ಮಾಡಿ ತಾವು ನೆರಳಾಗಿ ಅಧಿಕಾರದಿಂದ ದೂರ ಇದ್ದಂಥವರು. ಕೊನೆಯ ಸಂದರ್ಭದಲ್ಲೂ ಸಹಿತನ ಅವರು 2 ಜೊತೆ ಬಟ್ಟೆಯಲ್ಲಿ ಜೀವನ ಮಾಡಿದ್ದಂಥದ್ದನ್ನ ನಾವು ಕಣ್ಣಾರೆ ನೋಡಿದಂಥವ್ರು. ಅವರು ಯಾರಿಗೂ ಏನೂ ಹೇಳಿಲ್ಲ, ಕೊಡು ನನ್ನ ಮಗನ ಟಿಕೆಟ್ ಕೊಡಿ ಅಂತ. ಇವಾಗಿನ ಕಾಲದಲ್ಲಿ ಎಲ್ಲರೂ ಟಿಕೆಟ್ ಕೊಡಿಸ್ಕೊಳ್ತಾರೆ ಮಕ್ಕಳಿಗೆ. ನನ್ನ ಮಗ ಗೆದ್ದು ಬಂದಿದ್ದಾನೆ ಒಂದು ಸಲ ಮೆಜಾರಿಟಿಲಿ ರಾಜ್ಯಸಭೆಯಲ್ಲೇ, ಇದು ಲೋಕಸಭಾದಲ್ಲೇ. ಅವರಿಗೆ ಟಿಕೆಟ್ ಕೊಡಿಸ್ಕೊಡಿ ಅಂತ ಕೇಳಿದೆ. ಕಣ್ಣು ಮುಚ್ಕೊಂಡು ಕೊಡೋರು, ಬಟ್ ಒಂದು ಮಾತು ಹೇಳಿಲ್ಲ. ಅವ್ರು ಕೊನೆಯವರೆಗೂ ಬೇಜಾರು ಮಾಡ್ಕೊಂಡ್ರು, ಹೇಳಿಲ್ವಲ್ಲಪ್ಪ ಅಂತ. ಬಟ್ ಇವ್ರ ಪಾಲಿಸಿನೇ ಬೇರೆ. ಅಷ್ಟೇ ಅಲ್ಲ ಬಂಧುಗಳೇ, ಈ ಶಾಂತಿ ದೂತ ಈ ದೇಶದ ಮಾಜಿ ಪ್ರಧಾನಮಂತ್ರಿಗಳಾದ ಇಂದಿರಾ ಗಾಂಧಿ, ರಾಜೀವ್ ಗಾಂಧಿ, PV ನರಸಿಂಹರಾವ್, ಕರ್ನಾಟಕ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳಾದ S ನಿಜಲಿಂಗಪ್ಪ, BD ಜತ್ತಿ, ವೀರೇಂದ್ರ ಪಾಟೀಲ್, ಕಡಿದಾಳ್ ಮಂಜಪ್ಪ, D ದೇವರಾಜ್ ಅರಸ್,
ಎಸ್.ಎಂ. ಕೃಷ್ಣ, ಧರಮ್ ಸಿಂಗ್, ತಮಿಳುನಾಡಿನ ಕಾಂಗ್ರೆಸ್ ಪಕ್ಷದ ಕಡೆಯ ಮಾಜಿ ಮುಖ್ಯಮಂತ್ರಿಗಳಾದ ಕಾಮರಾಜ್ ನಾಡಾರ್, ಮಹಾರಾಷ್ಟ್ರದ ಮಾಜಿ ಮುಖ್ಯಮಂತ್ರಿಗಳಾದ ಎಸ್.ಪಿ. ಚೌಹಾಣ್, ಕೇಂದ್ರದ ಮಾಜಿ ಸಚಿವರಾದ ಶಿವರಾಜ್ ಪಾಟೀಲ್, ಜಾಫರ್ ಶರೀಫ್ ಮತ್ತು ಇಂದಿನ ಹಾಲಿ ರಾಜ್ಯಸಭಾ ಸದಸ್ಯರು ಹಾಗೂ ವಿರೋಧ ಪಕ್ಷದ ನಾಯಕರಾದ ಶ್ರೀ ಮಲ್ಲಿಕಾರ್ಜುನ ಖರ್ಗೆ ಮೊದಲಾದ ದಕ್ಷಿಣ ಭಾರತದ ರಾಜಕೀಯ ಧುರೀಣರಿಗೆ ರಾಜಕೀಯ ನೀತಿ, ಸಲಹೆ, ಸೂಚನೆಗಳನ್ನು ನೀಡುತ್ತಾ ದಕ್ಷಿಣ ಭಾರತದ ರಾಜಕೀಯ ಭೀಷ್ಮ ಎನಿಸಿಕೊಂಡರು. ಇವತ್ತು ನಾವು AICC ಅಧ್ಯಕ್ಷರಾದಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ನೋಡ್ಬೋದು, ದಿವಂಗತ ಧರ್ಮಸಿಂಗ್ ಅವ್ರನ್ನ ನಾವು ನಮ್ಮ ಇವತ್ತಿನ ಜನ ನೋಡ್ಬೋದು. ಈ ಇಬ್ಬರು ರಾಜಕಾರಣಿಗಳು ಕೋಳೂರು ಮಲ್ಲಪ್ಪನವರು ಕೈಯಲ್ಲಿ ಪಳಗಿದಂತಹ ರಾಜಕಾರಣಿಗಳು ಅನ್ನೋದು ನಾವು ಸ್ವತಃ ನೋಡಿದಂಥವ್ರು. ನಾನು ನೋಡ್ದಂಗೆ ಅಲ್ಲಿ ಖರ್ಗೆ ಸರ್ರು ಅಥವಾ ಧರಮ್ ಸಿಂಗ್ ಸರ್ರು ಯಾವತ್ತೂ ಮಲ್ಲಪ್ಪಾಜಿ ಅಂತ ಹೇಳಿಲ್ಲ, ಮಲ್ಲಪ್ಪ ಸರ್ರು ಅಂತ ಹೇಳಿಲ್ಲ. ಧಣಿ ಅಂತಲೇ ಕರೆಯೋರು, ಯಜಮಾನ್ರು ಅಂತ ಕರೆಯೋರು. ಅವರಿಗೆ ಯಜಮಾನ್ರು ಇದ್ದಾರೇನಪ್ಪ, ಬಂದರೆ ನಾವು ಆಚೆ ಇರ್ತಿದ್ರು ಒಂದ್ಸಲಿ, ಯಜಮಾನ್ರು ಇದ್ದಾರಾ ಅಂತ ಕೇಳೋರು. ಯಜಮಾನ್ರು ಇದ್ದಾರೆ, ಓಕೆ ಬರ್ತಿದ್ದೀರಿ. ಆಮೇಲೆ ಬಂದ್ಬಿಟ್ಟು ಸ್ವಲ್ಪ ಇದು ಧರ್ಮ್ ಸಿಂಗ್ ಕಂಡ್ರೆ ಸ್ವಲ್ಪ ಇಷ್ಟ, ಅವರಿಬ್ಬರೂ ಕಂಡ್ರೆ ತುಂಬ ಇಷ್ಟ. ಮಲ್ಲಪ್ಪನವರು ನೆಹರು ಕುಟುಂಬಕ್ಕೆ ಪರಮಾಪ್ತರಾಗಿದ್ದರು. ನೆಹರೂರವರು ಮಲ್ಲಪ್ಪನವರನ್ನ ತಮ್ಮ ಸಚಿವ ಸಂಪುಟದಲ್ಲಿ ಮಂತ್ರಿಯಾಗಲು ಕೂಡ ಆಹ್ವಾನ ನೀಡಿರುತ್ತಾರೆ. ನೆಹರು ಮತ್ತು ಮಲ್ಲಪ್ಪನವರು ಒಂದೇ ಟೇಬಲ್ನಲ್ಲಿ ಕುಳಿತು ಊಟ ಮಾಡ್ತಾ ಇದ್ರು. ಆಗ ಸ್ವತಃ ಇಂದಿರಾ ಗಾಂಧಿಯವರು ಊಟ ಬಡಿಸ್ತಾ ಇದ್ರು ಮತ್ತು ಮಲ್ಲಪ್ಪನವರನ್ನ ಅತ್ಯಂತ ಗೌರವಪೂರ್ವಕವಾಗಿ ಕಾಣ್ತಾ ಇದ್ರು. ನೆಹರೂರವರ ನಿಧನದ ನಂತರ ಇಂದಿರಾರವರು ಮಲ್ಲಪ್ಪನವರನ್ನ 1968, 1974 ಮತ್ತು 1984ರಲ್ಲಿ 3 ಬಾರಿ ರಾಜ್ಯಸಭೆಯ ಸದಸ್ಯರನ್ನಾಗಿ ನೇಮಕ ಮಾಡುವುದಲ್ಲದೆ ಕಾಂಗ್ರೆಸ್ ವರ್ಕಿಂಗ್ ಕಮಿಟಿ ಸದಸ್ಯರನ್ನಾಗಿ ಕೂಡ ಆಯ್ಕೆ ಮಾಡಿಕೊಂಡ್ರು. AICC ಜನರಲ್ ಸೆಕ್ರೆಟರಿಯಾಗಿ ಕೂಡ ಕಾರ್ಯನಿರ್ವಹಿಸಿದ್ದಾರೆ. ನಾನು ಅವರು ಪಾರ್ಲಿಮೆಂಟ್ನಲ್ಲಿ ಜೊತೆಯಲ್ಲಿ ಇದ್ದವು. ಅದಕ್ಕೆ ಮುಂಚೆನೇ ಅವರು ಹೈದರಾಬಾದ್ ಪ್ರದೇಶ್ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರಾಗಿ ಆಯ್ಕೆಗೊಂಡು ನಮ್ಮೆಲ್ಲರ ಗಮನವನ್ನು ಸೆಳೆದಿದ್ದರು. ನಾವು ಅವ್ರಿಗೆ ಹೈದರಾಬಾದ್ ಕರ್ನಾಟಕಕ್ಕೆ ಸೀಮಿತ ಇಡೋದು ಸರಿ ಇಲ್ಲ. ಯಾಕಂದರೆ ಈ ಭಾಗದಲ್ಲಿ ಇರ್ತಕ್ಕಂಥ ಲೀಡರು ಇಡೀ ಕರ್ನಾಟಕ ಲೀಡರ್ ಆಗಿಬಿಡ್ತಾರೆ. ನಾವು ಆ ಭಾಗದಾಗ ಹೈದರಾಬಾದ್ ಕರ್ನಾಟಕ ಅಥವಾ ಈಗೇನು ಕಲ್ಯಾಣ ಕರ್ನಾಟಕ ಅಂತ ಆ ಭಾಗದ ಲೀಡರ್ಗಳಾದರೆ ಅವರಿಗೆ ಸೀಮಿತ ಮಾಡಿಬಿಡ್ತಾರೆ. ಇದು ಸರಿಯಲ್ಲ. ಇಂದಿರಾ ಗಾಂಧಿಯವ್ರ ಜೊತೆಯಲ್ಲಿ ಅವರು ಭಾಳಷ್ಟು ಸಮೀಪದಿಂದ ಕೆಲಸ ಮಾಡಿದವರು. ಯಾಕಂದರೆ ಕಾಂಗ್ರೆಸ್ ಯಾವಾಗ ಸ್ಪ್ಲಿಟ್ ಆದಮೇಲೆ ಈ ವರ್ಕಿಂಗ್ ಕಮಿಟಿಗೆ ಹೆಸರು ಸೂಚನೆ ಮಾಡಿದಾಗ ಇವ್ರ ಹೆಸರೇ ಎಲ್ಲರೂ ಸೂಚನೆ ಮಾಡಿದ್ರು. ಎಲೆಕ್ಷನ್ ಕಮಿಟಿ, ಪಾರ್ಲಿಮೆಂಟ್ರಿ ಬೋರ್ಡ್, ದ ಕಾಂಗ್ರೆಸ್ ಪಾರ್ಟಿಯಲ್ಲಿ ಹೈಯೆಸ್ಟ್ ಸ್ಥಾನಗಳೇನಿರ್ತವೆ ಅವೆಲ್ಲ ಕೂಡ ಅವರು ಅಲಂಕರಿಸಿದರು. ಇಂದಿರಾ ಗಾಂಧಿಯವರು ಯಾವಾಗಲೂ ಕೂಡ ಅವ್ರಿಗೆ ಮಲ್ಲಪ್ಪಾಜಿ ಉನ್ಕು ಪೂಚೋ ಮಲ್ಲಪ್ಪಾಜಿ ಕು ಪೂಚೋ ಅಂಥೇಳಿ ಸಲಹೆ ಪಡ್ಕೊಳ್ತಿದ್ರು. ನರಸಿಂಹರಾವ್ ಆಗಲಿ ಇಂದಿರಾ ಗಾಂಧಿಯವರಾಗಲಿ ಅವರಿಗೆ ಗ್ರೇಟ್ ರೆಸ್ಪೆಕ್ಟ್ ಕೊಡ್ತಿದ್ರು, ಸಾಕಷ್ಟು ಅವರಿಗೆ ಗೌರವ ಕೊಡ್ತಾಯಿದ್ರು, ಅವ್ರ ಮಾತಿಗೆ ಬೆಲೆ ಇತ್ತು. ಈ ಹಿರಿಯ ಜೀವ 99 ವರ್ಷಗಳ ತುಂಬು ಜೀವನ ನಡೆಸಿ ದಿನಾಂಕ 24/10/2004ರಂದು ಇಹಲೋಕ ತ್ಯಜಿಸಿದರು. ಆಗ ಅವರ ಅಂತ್ಯಕ್ರಿಯೆಗೆ ಆಗಿನ ಕರ್ನಾಟಕದ ಮುಖ್ಯಮಂತ್ರಿಗಳಾದ ಧರಮ್ ಸಿಂಗ್ ರವರು, ಅಂದಿನ ಉಪಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದರಾಮಯ್ಯನವರು ಮತ್ತು ಅಂದಿನ ಸಚಿವರಾಗಿದ್ದ ಮಲ್ಲಿಕಾರ್ಜುನ ಖರ್ಗೆರವರು ಪಾಲ್ಗೊಂಡು ಸಂತಾಪ ಸೂಚಿಸಿದರು. ಇಂಥ ಶ್ರಮಜೀವಿ ಕೋಲೂರು ಮಲ್ಲಪ್ಪನವರ ಸಮಾಧಿ ಸ್ಥಳ ಮತ್ತು ಸ್ಮಾರಕಗಳು ಅಭಿವೃದ್ಧಿಯಾಗಲಿಲ್ಲ. ಇಲ್ಲಿ ಕಾಂಗ್ರೆಸ್ ಪಕ್ಷ ನೆನೆಯಬೇಕಾದ ಮತ್ತು ಹೆಮ್ಮೆ ಪಡಬೇಕಾದ ವಿಷಯವೇನೆಂದರೆ, ಈ ಕರ್ನಾಟಕ ರಾಜ್ಯ ಕಂಡ ಶ್ರೇಷ್ಠ ಮುಖ್ಯಮಂತ್ರಿ, ಅಭಿವೃದ್ಧಿಯ ಹರಿಕಾರ, ಅಹಿಂದ ವರ್ಗದ ಕೀರ್ತಿ ಕಳಸ ಶ್ರೀ ಸನ್ಮಾನ್ಯ ಸಿದ್ದರಾಮಯ್ಯನವರನ್ನು 2017-2018ರಲ್ಲಿ ಮಲ್ಲಪ್ಪನವರ ಅಭಿಮಾನಿಗಳು ಮತ್ತು ಅಲ್ಲಿನ ಸ್ಥಳೀಯ ಮುಖಂಡರು ಭೇಟಿ ಮಾಡಿ ಮಲ್ಲಪ್ಪನವರ ಸಮಾಧಿಯನ್ನ ಅಭಿವೃದ್ಧಿಗೊಳಿಸಲು ಕೇಳಿಕೊಳ್ತಾರೆ. ಆಗ ಅಂದಿನ ಮುಖ್ಯಮಂತ್ರಿಯಾಗಿದ್ದ ಶ್ರೀ ಸಿದ್ದರಾಮಯ್ಯನವರು ಸುಮಾರು 2 ಕೋಟಿ ರೂಪಾಯಿಯಷ್ಟು ಅನುದಾನವನ್ನ ಮಲ್ಲಪ್ಪನವರ ಸಮಾಧಿ ಅಭಿವೃದ್ಧಿಗಾಗಿ ಬಿಡುಗಡೆಗೊಳಿಸುತ್ತಾರೆ. ಮುಖ್ಯಮಂತ್ರಿಯಾಗಿರುವಾಗ ಕೋಲೂರು ಮಲ್ಲಪ್ಪನವರ ಸ್ಮಾರಕ ನಿರ್ಮಾಣಕ್ಕೆ ಸರ್ಕಾರದಿಂದ 2 ಕೋಟಿ
ಅನುದಾನವನ್ನು ಕೊಟ್ಟಿದ್ದೆ. ಸಿದ್ದರಾಮಯ್ಯನವರು ನೀಡಿದ್ದ ಅನುದಾನವಿದ್ದರೂ ನಂತರ ಬಂದ ಸರ್ಕಾರಗಳು ಮತ್ತು ಅಲ್ಲಿನ ಜಿಲ್ಲಾಡಳಿತ ಇದರ ಬಗ್ಗೆ ಯಾವುದೇ ಆಸಕ್ತಿ ತೋರಲಿಲ್ಲ. ಹೈದರಾಬಾದ್ ಕರ್ನಾಟಕದ ಗಾಂಧಿ ಎಂದು ಖ್ಯಾತರಾಗಿರ್ತಕ್ಕಂಥ ಮಲ್ಲಪ್ಪಾಜಿ ಅವರಿಗೆ ಅಂತ ಮಹಾನ್ ವ್ಯಕ್ತಿಯವರ ಒಂದು ಸ್ಮಾರಕ ಇಲ್ಲಿಯವರೆಗೆ ನಿರ್ಮಾಣ ಮಾಡದೇ ಇರತಕ್ಕಂಥ ನಾಚಿಕೆಗೆಟ್ಟ ಸರ್ಕಾರಕ್ಕೆ. ಆದರೆ ಒಬ್ಬ ದಕ್ಷ IAS ಅಧಿಕಾರಿಯ ಪುತ್ರ ಸ್ವಂತ ಹಣದಲ್ಲಿ ಸ್ಮಾರಕ ನಿರ್ಮಿಸಿ ಜಗತ್ತಿಗೆ ಮಲ್ಲಪ್ಪನವರ ಆದರ್ಶವನ್ನ ಸಾರಲು ಮುಂದಾಗಿದ್ದಾರೆ. ಹಾಗಾದ್ರೆ ಯಾರು ಆ IAS ಅಧಿಕಾರಿ? ಭೂಗಳ್ಳರ ಮೈಚಳಿ ಬಿಡಿಸಿದ್ದ IAS ಅಧಿಕಾರಿ ವಿ ಶಂಕರ್. ಬೆಂಗಳೂರು ನಗರದಲ್ಲಿ 18,860 ಎಕರೆ ಒತ್ತುವರಿ ತೆರವುಗೊಳಿಸಿದ್ರು. ಡೆಮಾಲಿಷನ್ DC ಅಂತಲೇ ಖ್ಯಾತಿ ಪಡೆದಿದ್ದ ವಿ ಶಂಕರ್. ನಾವು ನಿಮಗೆ ಇಲ್ಲೊಂದು ವಿಷಯವನ್ನ ಆರಂಭದಲ್ಲಿಯೇ ಕ್ಲಿಯರ್ ಮಾಡಿಬಿಡ್ತೀವಿ ಕೇಳಿ. ಅದೇನೆಂದ್ರೆ IMA ಹಗರಣದ ಆರೋಪಿ ಆತ್ಮಹತ್ಯೆ ಮಾಡಿಕೊಂಡ IAS ಅಧಿಕಾರಿ ವಿಜಯ್ ಶಂಕರ್ ಬಗ್ಗೆ ನಾವು ಹೇಳ್ತಿಲ್ಲ. ಬಟ್ ನಾವು ಹೇಳ್ತಾ ಇರೋದು ಭೂಗಳ್ಳರಿಗೆ ಸಿಂಹ ಸ್ವಪ್ನವಾಗಿದ್ದ IAS ಅಧಿಕಾರಿ ವಿ ಶಂಕರ್ ಬಗ್ಗೆ. ಎಸ್, ಬೆಂಗಳೂರಿನಲ್ಲಿ ಇವರ ಹೆಸರು ಕೇಳಿದ್ರೆ ಈಗಲೂ ಭೂಗಳ್ಳರು ಒತ್ತುವರಿದಾರರಿಗೆ ನಡುಕ ಶುರುವಾಗುತ್ತೆ. ಹೌದು, ವಿ ಶಂಕರ್ ಬೆಂಗಳೂರು ಜಿಲ್ಲಾಧಿಕಾರಿಯಾಗಿದ್ದಾಗ ಭೂ ಒತ್ತುವರಿದಾರರ ವಿರುದ್ಧ ಅಕ್ಷರಶಃ ಸಮರವನ್ನೇ ಸಾರಿದ್ರು. ಒಂದಲ್ಲ ಎರಡಲ್ಲ, ಬರೋಬ್ಬರಿ 18,860 ಎಕರೆ ಒತ್ತುವರಿಯನ್ನ ಧ್ವಂಸ ಮಾಡಿದ್ರು. ಅದರ ಮೌಲ್ಯ ಸುಮಾರು 4 ಲಕ್ಷ ಕೋಟಿ ರೂಪಾಯಿಗೂ ಹೆಚ್ಚಾಗಿತ್ತು. ಈ ಬಗ್ಗೆ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕೂಡ ಟ್ವೀಟ್ ಮಾಡಿ ಕೊಂಡಾಡಿದ್ರು. ಇನ್ನು ಬೆಂಗಳೂರು ಜಿಲ್ಲಾಧಿಕಾರಿ ಆಗಿದ್ದಾಗಲೇ 2015ರಲ್ಲಿ ಪುಟ್ಟೇನಹಳ್ಳಿ ಮತ್ತು ಜರಗನಹಳ್ಳಿ ಕೆರೆ ಒತ್ತುವರಿ ತೆರವುಗೊಳಿಸಿದ್ರು. ಇದನ್ನ ನೋಡಿ ಸ್ವತಃ ಪ್ರಧಾನಿ ನರೇಂದ್ರ ಮೋದಿ ಅವರೇ ವಿ ಶಂಕರ್ ಕಾರ್ಯಕ್ಕೆ ಪ್ರಶಂಸೆ ವ್ಯಕ್ತಪಡಿಸಿದ್ರು. ಈ ರೀತಿಯಾಗಿ ಶಂಕರ್ ಭೂ ಒತ್ತುವರಿದಾರರ ವಿರುದ್ಧ ಯುದ್ಧ ಸಾರಿರೋದನ್ನ ನೋಡಿದ ಜನ ಇವರನ್ನ ಡೆಮಾಲಿಷನ್ DC ಅಂತಲೇ ಕರೆಯುತ್ತಿದ್ರು. ಇದರಿಂದ ವಿ ಶಂಕರ್ ಭಾರಿ ಜನಪ್ರಿಯತೆ ಪಡೆದುಕೊಂಡಿದ್ರು. ಅದು ಕೇಂದ್ರ ಸರ್ಕಾರದವರೆಗೂ ಸದ್ದು ಮಾಡ್ತಿತ್ತು. ಇನ್ನು ಅದ್ ಹೇಗೆ ಭೂಗಳ್ಳರು ಇವರನ್ನ ಕಂಡ್ರೆ ಅದೆಷ್ಟು ನಡುಕ್ತಾ ಇದ್ರು, ಹಾಗೆ ಜನ ಇವರ ದಕ್ಷ ಆಡಳಿತ ವೈಖರಿ ನೋಡಿ ಸಲಾಂ ಹೊಡೆಯುತ್ತಿದ್ರು. ಶಂಕರ್ ಒಬ್ಬ ದಕ್ಷ ಪ್ರಾಮಾಣಿಕ ಅಧಿಕಾರಿಯಾಗಿದ್ರು. 1985ರಲ್ಲಿ KAS ಅಧಿಕಾರಿಯಾಗಿ ಕಾರ್ಯ ಆರಂಭಿಸ್ತಾರೆ. ಅನಂತರ 2011ರಲ್ಲಿ IAS ಆಗಿ ಬಡ್ತಿ ಪಡೀತಾರೆ. ಮೈಸೂರು ಜಿಲ್ಲಾ ಪಂಚಾಯಿತಿ CEO ಆಗಿ, ಚಿಕ್ಕಬಳ್ಳಾಪುರ DC ಆಗಿ, ಬೆಂಗಳೂರು ಗ್ರಾಮಾಂತರ DC ಆಗಿ, ಬೆಂಗಳೂರು ನಗರ DC ಆಗಿ ಕಾರ್ಯನಿರ್ವಹಿಸಿದ್ದು ಎಲ್ಲ ಕಡೆ ದುಷ್ಟರಿಗೆ ಸಿಂಹ ಸ್ವಪ್ನವಾಗಿ ಕಾಣಿಸಿಕೊಂಡಿದ್ರು. ಇವರ ಕಾರ್ಯವೈಖರಿಯನ್ನ ಮೆಚ್ಚಿ ದಿವಂಗತ ಸ್ವಾತಂತ್ರ್ಯ ಹೋರಾಟಗಾರ ದೊರೆಸ್ವಾಮಿ ಖುದ್ದು ವಿ ಶಂಕರ್ ಆಫೀಸ್ಗೆ ಬಂದು ಪ್ರಶಂಸೆ ವ್ಯಕ್ತಪಡಿಸಿದ್ರು. ಇವರ ಸೇವೆ ಗುರುತಿಸಿ ಖಾಸಗಿ ಮಾಧ್ಯಮವೊಂದು ವರ್ಷದ ವ್ಯಕ್ತಿ ಪ್ರಶಸ್ತಿ ನೀಡಿ ಗೌರವಿಸಿತ್ತು. ಈ ರೀತಿಯಾಗಿ ಅನೇಕ ಪ್ರಶಸ್ತಿ ಸನ್ಮಾನಗಳು ವಿ ಶಂಕರ್ಗೆ ಬಂದಿದ್ವು. ಆದರೆ ಎಲ್ಲಿಯೂ ಪ್ರಚಾರತೆಯನ್ನ ಬಯಸುತ್ತಿರಲಿಲ್ಲ. ನಾವು ನಿಮಗೆ ಇನ್ನೊಂದು ವಿಚಾರ ಹೇಳಬೇಕು. ಅದೇನೆಂದ್ರೆ ಸಿದ್ದರಾಮಯ್ಯ ಮುಖ್ಯಮಂತ್ರಿಯಾಗಿದ್ದಾಗ ಇಬ್ಬರು ಅಧಿಕಾರಿಗಳನ್ನ ಮಾತ್ರ ಆಪ್ತ ಬಳಗದಲ್ಲಿ ಇಟ್ಕೊಂಡಿದ್ರು. ಅವರಿಬ್ಬರ ಮಾತಿಗೆ ಮಾತ್ರ ಹೆಚ್ಚಿನ ಪ್ರಾಧಾನ್ಯತೆ ಕೊಡ್ತಾ ಇದ್ರು. ಅದರಲ್ಲಿ ಒಬ್ರು ಕೆಂಪಯ್ಯ, ಮತ್ತೊಬ್ರು ವಿ ಶಂಕರ್ ಆಗಿದ್ರು. ಸುಮಾರು ಜಿಲ್ಲಾಧಿಕಾರಿಗಳನ್ನ ನಾನು ನೋಡಿದ್ದೀನಿ, ಮತ್ತೆ ಅವರ ಕಾರ್ಯವೈಖರಿಗಳನ್ನ ನಾನು ನೋಡಿದ್ದೇನೆ. ಆದರೆ DC ಶಂಕರ್ ಅವರು ಅಧಿಕಾರ ವಹಿಸ್ಕೊಂಡಾಗಿಂದ ಸುಮಾರು ನನ್ನ ಪ್ರಕಾರ 3 ವರ್ಷಗಳ ಕಾಲ ಅವರು ಅಧಿಕಾರದಲ್ಲಿದ್ದರು. ಅವರು ರಾಜ್ಯವೇ ಮೆಚ್ಚುವಂಥ ಒಂದು ಒಳ್ಳೆಯ ಉತ್ತಮ ಕಾರ್ಯವನ್ನು ಮಾಡಿರ್ತಕ್ಕಂಥದ್ದು. ಇಡೀ ಬೆಂಗಳೂರಿನಲ್ಲಿರ್ತಕ್ಕಂಥ ಭೂಗಳ್ಳರು ಕನಸಿನಲ್ಲೂ ಸಹ ಶಂಕರ್ ಅವರು ಹೋಗ್ತಾಯಿದ್ರು ಅಂತಕ್ಕಂಥ ಒಂದು ಮಾತನ್ನು ನಾನು ಕಿವಿಯಾರೆ ಕೇಳಿದೆ. ಯಾಕೆಂದರೆ ನಾನು ಸಹ ಒಬ್ಬ ಹೋರಾಟಗಾರನಾಗಿ ಸುಮಾರು ಒಂದು 600ಕ್ಕೂ ಹೆಚ್ಚು ಪ್ರಕರಣವನ್ನು ನಾನು ಮಾನ್ಯ ಜಿಲ್ಲಾಧಿಕಾರಿಯಾಗಿರ್ತಂಥ ಶಂಕರ್ ಅವರಿಗೆ ನಾನು ಕೊಟ್ಟಂಥ ಬಹುತೇಕ ಪ್ರಕರಣ ಸುಮಾರು ಒಂದು 90% ಪ್ರಕರಣಗಳಲ್ಲಿ ಸುಮಾರು 5 ಅವರು ನನ್ನ ಪ್ರಕಾರ ಅವರು 11,500 ಎಕರೆ ಜಾಗವನ್ನು ಸರ್ಕಾರಕ್ಕೆ ಕೊಡಿಸಿದ್ರು ಅಂತಕ್ಕಂಥ ಮಾಹಿತಿ ನನ್ನ ಹತ್ರನೂ ರಿಪೋರ್ಟ್ ಇದೆ. ಅದರಲ್ಲಿ 5,000 ಎಕರೆ ಜಾಗವನ್ನು ನಾನೇ ದೂರು ಕೊಟ್ಟಿದ್ದೆ. ಅಂಥದ್ರಲ್ಲಿ ಸಾಕಷ್ಟು ಇವತ್ತು ಬೆಂಗಳೂರಿನಲ್ಲಿ 1 ಲಕ್ಷ ನಿವೇಶನಗಳನ್ನು ಸರ್ಕಾರ ಏನು ಹಂಚ್ತಾ ಇದೆ, ಆ ಹಂಚಿಕೆ ಜಾಗಗಳಿದೆಯಲ್ಲ ಅದನ್ನು ಒತ್ತುವರಿಯಿಂದ ತೆರವುಗೊಳಿಸಿ ಭೂಗಳ್ಳರಿಂದ ವಶಪಡಿಸ್ಕೊಂಡಂಥ ಜಾಗ ಅಂತಂತ ಹೇಳಿ ನಾನು ಹೆಮ್ಮೆಯಿಂದ ಹೇಳ್ತೇನೆ. ಜಿಲ್ಲಾಧಿಕಾರಿ ಅವಧಿಯಲ್ಲಿ 18,880 ಎಕರೆ ಒತ್ತುವರಿ ತೆರವುಗೊಳಿಸಿದ್ದೀನಿ. ಅದನ್ನು ಒಂದು ಪುಸ್ತಕನೇ ಮಾಡಿದ್ದೆ. ಬೆಂಗಳೂರು ನಗರ ಜಿಲ್ಲಾಡಳಿತ ಜಿಲ್ಲಾಧಿಕಾರಿಗಳ ನಡಿಗೆ ಜನರ ಬಳಿಗೆ. ಒತ್ತುವರಿ ಅನ್ನೋ ಒಂದು ಪ್ರಶ್ನೆ ಬಂದಂಥ ಸಂದರ್ಭದಲ್ಲಿ ಶಂಕರ್ ಸರ್ ಅವರು ಯಾವುದೇ ಒಂದು ಬಲಾಢ್ಯ ಇರಲಿ, ಯಾರಿಗೂ ಅವ್ರ ಹಿಂದೆ
ದೊಡ್ಡ ದೊಡ್ಡ ಮಿನಿಸ್ಟ್ರು, ಹಾಲಿ ಮಿನಿಸ್ಟ್ರುಗಳ ಕೈವಾಡ ಇರಲಿ, ಯಾರೇ ಇರಲಿ, ಅವರು ಅನಿತಾ ಇರಲಿಲ್ಲ. ಅವರು ಕೆಲಸದ ಕಡೆ ಮಾತ್ರ ಗಮನ ಐತೆ ಹೊರತು ಯಾವ ಅದು ಜಾಗದಿಂದ, ಒತ್ತುವರಿ ಜಾಗದಿಂದ ಯಾರಿದ್ದಾರೆ ಅನ್ನೋದನ್ನ ಅವರು ನೋಡ್ತಾನೆ ಇರಲಿಲ್ಲ. ಯಾರನ್ನ ಇರಲಿ, ಖುದ್ದು ಏನು ಒತ್ತುವರಿಗೆ ಏನೇನು ಬೇಕು ಎಲ್ಲ ರೆಡಿ ಮಾಡ್ಕೊಂಡೋಗಿ ಅವರು ವಾಪಸ್ ಬಂದಿದ್ದು ಇತಿಹಾಸವೇ ಇಲ್ಲ. ಇದೀಗ ಅದೇ IAS ಅಧಿಕಾರಿ ವಿ ಶಂಕರ್ ಪುತ್ರ ಸಮಾಜಕ್ಕೆ ಪ್ರೇರಣೆಯಾಗೋ ಕಾರ್ಯವೊಂದನ್ನ ಮಾಡಿದ್ದಾರೆ. ಹೈದರಾಬಾದ್ ಕರ್ನಾಟಕದ ಗಾಂಧಿಯಂತೆ ಹೆಸರುವಾಸಿಯಾಗಿರುವ ಕೊಯ್ಲೂರು ಮಲ್ಲಪ್ಪನವರು ಕಾಂಗ್ರೆಸ್ನ ಹಿರಿಯ ರಾಜಕಾರಣಿ ಅಂತ ಹೇಳಿದ್ರೆ ತಪ್ಪಾಗಲಾರ್ದು. ನನ್ನ ಅವರ ಪರಿಚಯ, ನಾನು ಉಪವಿಭಾಗಾಧಿಕಾರಿ ಹಾಗೂ ಉಪವಿಭಾಗೀಯ ದಂಡಾಧಿಕಾರಿ ಯಾದಗಿರಿ ಉಪವಿಭಾಗದಲ್ಲಿ 1996ರಿಂದ 98ರವರೆಗೂ ಕಾರ್ಯನಿರ್ವಹಿಸ್ತಿದ್ದೆ. ಆ ಒಂದು ಸಂದರ್ಭದಲ್ಲಿ ನಾನು ಅವ್ರನ್ನ ಭೇಟಿಯಾದೆ. ಅಂದರೆ ಅವ್ರನ್ನ ನೋಡಿದ ತಕ್ಷಣ ನನಗೆ ಒಬ್ಬ ಸಾಮಾನ್ಯ ಮನುಷ್ಯನ ಥರ ಕಾಣ್ತು. ಏಕೆ ಅಂತಂದರೆ ಯಾದಗಿರಿ ರೈಲ್ವೆ ಸ್ಟೇಷನ್ ಬಳಿ ಅವ್ರ ಮನೆ ಇದೆ. ಅಲ್ಲಿ ಒಂದು ಸಾಮಾನ್ಯವಾಗಿ ಒಂದು 2 ರೂಮ್ ಇರೋ ಮನೆ, ಒಂದು ಸಾಮಾನ್ಯ ಮನುಷ್ಯರು ಯಾವ ಥರ ಇರ್ತಾರೆ ಆ ಥರ ಇತ್ತು. ಅವ್ರ ಸ್ವಭಾವನೂ ಅದೇ ಥರ ಆಗಿತ್ತು. ಇಂದಿರಾ ಗಾಂಧಿ ಪ್ರಧಾನಮಂತ್ರಿ ಆಗಿದ್ದಾಗ ಅವ್ರ ಮನೆಗೆ ಬಂದಿದ್ರಂತೆ. ಅಂದರೆ ರೈಲ್ವೆ ಸ್ಟೇಷನ್ ಇಳಿದು ಒಂದು 100 ಫೀಟ್ ಹೋದರೆ ಮನೆ ಸಿಗುತ್ತೆ, ಅಲ್ಲಿ ಬಂದಿದ್ರಂತೆ. ಅಂದರೆ ಆ ಕಾಲದಿಂದಲೂ ಅವರು ಹಿರಿಯ ರಾಜಕಾರಣಿ ಅನ್ನೋದು ಅಲ್ಲಿನ ಜನರೆಲ್ಲ ಹೇಳ್ತಾಯಿದ್ರು. ಯಾವುದೋ ಒಂದು ಸಂದರ್ಭದಲ್ಲಿ ನಮ್ಮ ಕಚೇರಿಗೆ ಬಂದಿದ್ದರು. ಸ್ಮಾರಕ ನಿರ್ಮಿಸಿದ IAS ಅಧಿಕಾರಿ ಪುತ್ರ ನಿಖಿಲ್. ಸ್ಮಾರಕ ನಿರ್ಮಾಣದ ಬಗ್ಗೆ ನಿಖಿಲ್ ವಿ ಶಂಕರ್ ಹೇಳೋದೇನು? ಸ್ವಾತಂತ್ರ್ಯ ಹೋರಾಟಗಾರರಾಗಿ, ರಾಜಕಾರಣಿಯಾಗಿ ಕೋಲೂರು ಮಲ್ಲಪ್ಪ ಮಾಡಿರೋ ಸೇವೆ ಅಮೋಘ. ಯಾವುದೇ ಸ್ವಾರ್ಥ ಇಲ್ಲದೆ ತಮ್ಮ ತನು ಮನ ಧನವನ್ನ ರಾಜ್ಯಕ್ಕಾಗಿ ಅರ್ಪಿಸಿದ್ದಾರೆ. ಯಾವುದೇ ಹುದ್ದೆಯ ಆಕಾಂಕ್ಷೆ ಇಲ್ಲದೆ ರಾಜಕೀಯ ಮಾಡಿದ್ದಾರೆ. ಜೀವನದಲ್ಲಿ ಸಾಲು ಸಾಲು ಕಷ್ಟಗಳು ಎದುರಾದರೂ ಕೂಡ ಸ್ವಾತಂತ್ರ್ಯ ಹೋರಾಟಕ್ಕೆ, ನಿಜಾಮ ವಿರುದ್ಧದ ಹೋರಾಟಕ್ಕೆ ಇಟ್ಟ ಹೆಜ್ಜೆಯನ್ನ ಎಂದೂ ಹಿಂದಿಟ್ಟಿರಲಿಲ್ಲ. ಇವರ ಬಗ್ಗೆ ಹೇಳ್ತಾ ಹೋದ್ರೆ 1-2 ದಿನಕ್ಕೆ ಮುಗಿಸಲು ಸಾಧ್ಯವೇ ಇಲ್ಲ ಬಿಡಿ. ಬಟ್ ಇಂಥ ಮಹಾನ್ ವ್ಯಕ್ತಿತ್ವಕ್ಕೆ ಒಂದು ಸ್ಮಾರಕ ಇರಲಿಲ್ಲ ಅನ್ನೋದು ದುರಾದೃಷ್ಟಕರ ವಿಚಾರ. ಆದರೆ ಇದೀಗ ಕಾಂಗ್ರೆಸ್ನ ಯುವ ನಾಯಕನಾಗಿ ಗುರುತಿಸಿಕೊಂಡಿರೋ ನಿಖಿಲ್ ವಿ ಶಂಕರ್ ಅಂಥ ಒಂದು ಕೆಲಸ ಮಾಡಿದ್ದಾರೆ ಅನ್ನೋದೇ ನಮ್ಮೆಲ್ಲರಿಗೂ ಸಂತೋಷದ ವಿಚಾರ. ಹೌದು, ಯಾದಗಿರಿ ಉಸ್ತುವಾರಿ ತೆಗೆದುಕೊಂಡು ಅಲ್ಲಿಯ ಕಾಂಗ್ರೆಸ್ ಕಚೇರಿಗೆ ಹೋದಾಗ ಅಲ್ಲಿ ಕೋಲೂರು ಮಲ್ಲಪ್ಪನವರ ಫೋಟೋನೇ ಇರಲಿಲ್ಲ. ಇದನ್ನು ನೋಡಿದ ನಿಖಿಲ್ ಅಚ್ಚರಿಗೊಳ್ತಾರೆ. ಹಾಗೆ ಕೋಲೂರು ಮಲ್ಲಪ್ಪನವರ ಸಮಾಧಿಗೂ ಹೋಗಿ ಭೇಟಿ ಕೊಡ್ತಾರೆ. ಹಾಗಾದ್ರೆ ನಿಖಿಲ್ಗೆ ಮಲ್ಲಪ್ಪ ಅವರ ಬಗ್ಗೆ ಆಸಕ್ತಿ ಹುಟ್ಟಿದ ಹೇಗೆ? ಸ್ಮಾರಕ ನಿರ್ಮಿಸಬೇಕು ಅನ್ಸಿದ್ಯಾಕೆ? ಈ ಬಗ್ಗೆ ಖುದ್ದು ನಿಖಿಲ್ ಹಾಗೂ ಅವರ ತಂದೆ ವಿ ಶಂಕರ್ ಏನ್ ಹೇಳ್ತಾರೆ ನೋಡಿ. ನಾನೊಬ್ಬ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತ ಅಂತ ಹೇಳ್ಕೊಳಕ್ಕೆ ನನಗೆ ತುಂಬ ಹೆಮ್ಮೆ ಆಗುತ್ತೆ. ನಮ್ಮ ದೇಶದ ಇತಿಹಾಸದಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಒಂದು ವಿಶೇಷವಾದ ಸ್ಥಾನಮಾನ, ಗೌರವ ಇದೆ ಅಂತಂದರೆ ತಪ್ಪಾಗಲಾರ್ದು. ನಮ್ಮ ದೇಶದ ಸಂವಿಧಾನ ಬೇರೆ ಅಲ್ಲ, ಕಾಂಗ್ರೆಸ್ ಪಕ್ಷದ ಸಿದ್ಧಾಂತ ಬೇರೆ ಅಲ್ಲ. ಏನು ಈ ದೇಶದ ಮೂಲ ಮಂತ್ರ ಇದೆ, ಸರ್ವೇ ಜನ ಸುಖಿನೋ ಭವಂತು ಅಂತ, ಅದನ್ನು ಅಚ್ಚುಕಟ್ಟಾಗಿ ಯಾವುದಾದ್ರೂ ಒಂದು ಪಕ್ಷ ಚಾಚು ತಪ್ಪದೆ ಪಾಲಿಸ್ತಾ ಇದೆ ಅಂದರೆ ಅದು ಕಾಂಗ್ರೆಸ್ ಪಕ್ಷ ಅಂತ ಮಾತ್ರ ಹೇಳ್ಬೋದು. ನಮ್ಗೆ ಗೊತ್ತು, ನಮ್ಮ ದೇಶಕ್ಕೆ, ನಮ್ಮ ನಾಡಿಗೆ ಸ್ವಾತಂತ್ರ್ಯ ಸಿಗುವ ಸಲುವಾಗಿ ಕಾಂಗ್ರೆಸ್ ಪಕ್ಷದ ಅನೇಕ ಹಿರಿಯ ನಾಯಕರು ಅವರ ಜೀವನನೇ ತ್ಯಾಗ ಮಾಡಿ ಬಲಿದಾನ ಮಾಡಿದ್ದಾರೆ. ಅದರ ಕಾರಣದಿಂದ ನಮಗೆ ಸ್ವಾತಂತ್ರ್ಯ ಸಿಕ್ಕಿದೆ. ಆ ಸಾಲಿನಲ್ಲಿ ಕೋಲೂರು ಮಲ್ಲಪ್ಪನವರು ಒಬ್ಬರು ಅಂತಂದರೆ ತಪ್ಪಾಗಲಾರ್ದು. ಕೋಲೂರು ಮಲ್ಲಪ್ಪನವ್ರ ಬಗ್ಗೆ ನನಗೆ ಕೆಲವು ತಿಂಗಳುಗಳ ಅಥವಾ ಕೆಲವು ವರ್ಷಗಳಿಂದ ಗೊತ್ತಿರೋದಲ್ಲ. ನನಗೆ ತುಂಬ ಸಣ್ಣ ಹುಡುಗನಿಂದನೂ ಅವ್ರ ಬಗ್ಗೆ ಮಾಹಿತಿ ಇದೆ. ಕಾರಣ ಇಷ್ಟೇ, ನಮ್ಮ ತಂದೆಯವರು ಕೋಲೂರು ಮಲ್ಲಪ್ಪನವ್ರೊಂದಿಗೆ ಒಂದು ಉತ್ತಮ ಬಾಂಧವ್ಯ ಹೊಂದಿದರು. 1996ರಿಂದ 1998ರವರೆಗೂ ನಮ್ಮ ತಂದೆಯವರು ಯಾದಗಿರಿಯಲ್ಲಿ ಸಹಾಯಕ ಆಯುಕ್ತರಾಗಿ ಕಾರ್ಯನಿರ್ವಹಿಸಿದ್ದಾರೆ. ಆವಾಗಲಿಂದನೂ ಕೋಲೂರು ಮಲ್ಲಪ್ಪನವ್ರ ಜೊತೆಗೆ ಸಂಬಂಧ ಇದೆ. ಸೊ ಯಾದಗಿರಿಗೆ ನಾನು ಸಣ್ಣ ಹುಡುಗಿಂದ ಹೋಗ್ಬೇಕಾದ್ರೂ ಕೋಲೂರು ಮಲ್ಲಪ್ಪ ಅವ್ರನ್ನ ಒಂದು ಸರಿ ನೋಡಿರೋ ಜ್ಞಾಪಕನೂ ಇದೆ. ಕೊಯ್ಲೂರು ಮಲ್ಲಪ್ಪ ಅವರು ಬೋರಿಂಗ್ ಹಾಸ್ಪಿಟ್ಲಲ್ಲಿ ಒಂದು ಆರೋಗ್ಯ ತಪಾಸಣೆಗೆ ಅಲ್ಲಿ ಅಡ್ಮಿಟ್ ಆಗಿದ್ದರು. ನಾನು ಅಲ್ಲಿ ಹೋಗಿದ್ದೆ ಅವ್ರನ್ನ ನೋಡಲಿಕ್ಕೆ. ಮಾನ್ಯ ಮುಖ್ಯಮಂತ್ರಿಗಳು, ಅಂದಿನ ಮುಖ್ಯಮಂತ್ರಿಗಳು SM ಕೃಷ್ಣ ಸಾಹೇಬರು ಅವ್ರನ್ನ ಬಂದು ಭೇಟಿ ಮಾಡಿದ್ರು. ಅವ್ರಿಗೆ ನಮಸ್ಕಾರ ಮಾಡಿ, ಯಜಮಾನ್ರೇ ಚೆನ್ನಾಗಿದ್ದೀರಾ ಅಂದ್ಬಿಟ್ಟು ಅವ್ರಿಗೆ ಬ್ಯಾಂಕೆಟ್ ಹಾಲಲ್ಲಿ ಒಂದು ಸನ್ಮಾನ ಸಮಾರಂಭ ಇಟ್ಕೊಂಡಿದ್ರು. ಹಿರಿಯ ರಾಜಕಾರಣಿ, ಅವ್ರ ಬಗ್ಗೆ ಎಷ್ಟು ಪ್ರಚಾರ ಆಗಲಿಲ್ಲ. ಆಮೇಲೆ ಹೈದರಾಬಾದ್ ಕರ್ನಾಟಕದ ಗಾಂಧಿಯಂತೆ
ಪ್ರಸಿದ್ಧಿಯಾಗಿದ್ದಾರೆ. ಸರಳ ಜೀವನ. ಆಮೇಲೆ ಅಷ್ಟು ಹಿರಿಯ ರಾಜಕಾರಣಿ ಅಂತ ಯಾವತ್ತೂ ಅವರು ತೋರಿಸ್ಕೊಳ್ಳೇ ಇಲ್ಲ, ಹಿರಿಯರು ಅಂತ. ಈಗ ಅವರ ಪುಸ್ತಕಗಳು ಅದನ್ನೆಲ್ಲ ನೋಡಿ ಆದಮೇಲೆ ನನಗೆ ಅರ್ಥ ಆಗ್ತಾ ಇದೆ. ಇದರ ಕುರಿತು ಸಂಪೂರ್ಣ ಮಾಹಿತಿ ಪಡೆದ ನಮ್ಮ ಕರ್ನಾಟಕ ಪ್ರದೇಶ ಯುವ ಕಾಂಗ್ರೆಸ್ ಸಮಿತಿಯ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳು ಹಾಗೂ ಯಾದಗಿರಿ ಜಿಲ್ಲಾ ಉಸ್ತುವಾರಿಗಳಾದ ನಿಖಿಲ್ ವಿ ಶಂಕರ್ ಅವರು ತಮ್ಮ ಸ್ವಂತ ಖರ್ಚಿನಲ್ಲಿ ಲಕ್ಷಾಂತರ ರೂಪಾಯಿ ವೆಚ್ಚದಲ್ಲಿ ಮಲ್ಲಪ್ಪನವರ ಸಮಾಧಿ ಸ್ಥಳವನ್ನ ಒಂದು ಸುಂದರ ಸ್ಮಾರಕವನ್ನಾಗಿ ಅಭಿವೃದ್ಧಿಗೊಳಿಸಿದ್ದಾರೆ. ಶೀಘ್ರದಲ್ಲಿಯೇ ಸಿದ್ದರಾಮಯ್ಯರಿಂದ ಸ್ಮಾರಕ ಲೋಕಾರ್ಪಣೆ. ನಿಖಿಲ್ಗೆ ಭೇಷ್ ಅಂದ ಸಿದ್ದರಾಮಯ್ಯ, ಡಿಕೆ ಶಿವಕುಮಾರ್. ಕರ್ನಾಟಕ ಪ್ರದೇಶ ಯುವ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ ನಿಖಿಲ್ ವಿ ಶಂಕರ್ ಬಾಲ್ಯದಲ್ಲಿಯೇ ಕೊಲ್ಲೂರು ಮಲ್ಲಪ್ಪ ಅವರ ಬಗ್ಗೆ ತಿಳ್ಕೊಂಡವರು. ಅವರ ಆದರ್ಶಗಳಿಗೆ ಮಾರು ಹೋದವರು. ನಂತರದ ದಿನಗಳಲ್ಲಿ ಕಾಂಗ್ರೆಸ್ನಲ್ಲಿ ಗುರುತಿಸಿಕೊಳ್ತಾರೆ. ಹಂತ ಹಂತವಾಗಿ ಹೆಚ್ಚಿನ ಜವಾಬ್ದಾರಿಯನ್ನ ವಹಿಸಿಕೊಳ್ಳುತ್ತಾ ಸಾಕ್ತಾರೆ. ಹಾಗೆ 2021ರಲ್ಲಿ ಯೂತ್ ಕಾಂಗ್ರೆಸ್ ಎಲೆಕ್ಷನ್ ನಡೆಯುತ್ತೆ. ಅದರಲ್ಲಿ ರಾಜ್ಯ ಕಾರ್ಯದರ್ಶಿಯಾಗಿ ನಿಖಿಲ್ ಆಯ್ಕೆಯಾಗ್ತಾರೆ. ಅನಂತರ ಯಾದಗಿರಿ ಜಿಲ್ಲಾ ಉಸ್ತುವಾರಿಯಾಗಿ ಕಾಂಗ್ರೆಸ್ ನೇಮಕ ಮಾಡುತ್ತೆ. ಇದೀಗ ನಿಖಿಲ್ ಸಾಮರ್ಥ್ಯವನ್ನ ನೋಡಿ ಯಾದಗಿರಿ ಕ್ಷೇತ್ರದ ಕಾಂಗ್ರೆಸ್ ಟಿಕೆಟ್ ಕೊಡಬೇಕು ಅಂತ ಆ ಭಾಗದ ಜನರೇ ಒತ್ತಾಯ ಮಾಡ್ತಿದ್ದಾರೆ. ಇನ್ನು ಮಲ್ಲಪ್ಪ ಅವರ ಸ್ಮಾರಕವನ್ನ ಅದ್ಭುತವಾಗಿ ನಿರ್ಮಿಸಲಾಗಿದ್ದು ಶೀಘ್ರದಲ್ಲಿಯೇ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಉದ್ಘಾಟನೆ ಮಾಡಲಿದ್ದಾರೆ. ಇವತ್ತು ಸ್ಮಾರಕ ಒಂದು ನಿರ್ಮಾಣ ಆಗಿದೆ. ನಂಗೆ ತುಂಬ ಸಂತೋಷ ಆಗುತ್ತೆ. ಅಂಥ ಮಹಾನ್ ವ್ಯಕ್ತಿ ಸ್ಮಾರಕ ನನ್ನಂಥ ಒಬ್ಬ ಕಾಂಗ್ರೆಸ್ ಕಾರ್ಯಕರ್ತನಿಂದ ನಿರ್ಮಾಣ ಆಗಿದೆ. ನನ್ನ ಜೀವನದಲ್ಲಿ ನನಗೆ ತುಂಬ ತೃಪ್ತಿ ಕೊಟ್ಟಿರೋ ಕೆಲಸ ಇದು. ನನಗೆ ತುಂಬ ಹೆಮ್ಮೆನೂ ಆಗುತ್ತೆ, ತುಂಬ ಸಂತೋಷವೂ ಆಗುತ್ತೆ. ಈ ಸ್ಮಾರಕ ಆದಮೇಲೆ ಸಿದ್ದರಾಮಯ್ಯ ಸಾಹೇಬ್ರಿಗೂ ಹೋಗಿ ಅವ್ರ ಗಮನಕ್ಕೆ ತಂದೆ, ಸರ್ ಈ ಥರ ಮಾಡಿದ್ದೀನಿ ಅಂತ. ಸಾಹೇಬ್ರು ತುಂಬ ಖುಷಿಪಟ್ಟರು. ಆಮೇಲೆ ನನಗೆ ಒಂದು ಪತ್ರ ಕೂಡ ಬರೆದಿದ್ದಾರೆ ಅವರ ಕುಟುಂಬಸ್ಥರು, ಅವರು ಟ್ರಸ್ಟ್ ಪದಾಧಿಕಾರಿಗಳು. ಸಿದ್ದರಾಮಯ್ಯ ಸಾಹೇಬ್ರಿಂದ ತಾವು ಅದನ್ನು ಉದ್ಘಾಟನೆ ಮಾಡಿಸ್ಬೇಕು ಅಂತ ಸಾಹೇಬ್ರಿಗೆ ಗಮನಕ್ಕೆ ತಂದಿದ ತಕ್ಷಣ ಸಾಹೇಬರು ಆಯ್ತಪ್ಪ ನಾನು ಫ್ರೀ ಇದ್ದಾಗ ಬಂದು ಮಾಡ್ತೀನಿ ಈ ಕಾರ್ಯಕ್ರಮ, ನಾನೇ ಉದ್ಘಾಟಿಸ್ತೀನಿ ಸ್ಮಾರಕ ಅಂತ ಹೇಳಿದ್ದಾರೆ. ಅವ್ರು ಮನಸ್ಸು ಮಾಡಿದ್ರೆ ಇವತ್ತು ಸೋನಿಯಾ ಗಾಂಧಿ ಇರ್ಬೋದು ಅಥವಾ ರಾಹುಲ್ ಇರ್ಬೋದು, ಖರ್ಗೆ ಅವರು ಏನೂ ಬೇಕಾದ ಮಾಡ್ಬೋದು. ಅವರಿಗೆ ಹೇಳಿ ಪರಿಚಯ ಮಾಡಿಕೊಡಿ, ಕರ್ಕೊಂಡು ಬನ್ನಿ ಒಂದ್ಸಲ ಇಲ್ಲಿಗೇನೆ ಯಾದಗಿರಿಗೇನೆ ರಾಹುಲ್ ಕರ್ಕೊಂಡು ಬನ್ನಿ, ಸಂತೋಷ ಆಗ್ತದೆ, ಜನರಿಗೂ ಖುಷಿ ಆಗ್ತದೆ. ಸೊ ಆ ರೀತಿಯಲ್ಲಿ ಇವತ್ತು ಕೆಲಸ ಮಾಡಬೇಕು ಅಂತ ನಮ್ಮ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ನಮ್ಮವರಿಗೆ ನಾವು ತುಂಬ ಕಳಕಳಿಯಿಂದ ಕೇಳ್ಕೊಳ್ತಾ ಇರ್ತೀವಿ. ಕೊಲ್ಲೂರು ಮಲ್ಲಪ್ಪ ಅದೆಷ್ಟೋ ಕಾಂಗ್ರೆಸ್ ನಾಯಕರನ್ನ ಹುಟ್ಟು ಹಾಕಿದವರು. ಅವರಿಗೆ ನೆಹರು, ಇಂದಿರಾ ಗಾಂಧಿಯಂಥ ದೈತ್ಯ ನಾಯಕರೇ ತುಂಬಾ ಗೌರವ ಕೊಡ್ತಾ ಇದ್ರು ಅಂದ್ರೆ ನೀವು ನಂಬಲೇಬೇಕು. ದೇಶದಲ್ಲಿ ರಾಜ್ಯದಲ್ಲಿ ಕಾಂಗ್ರೆಸ್ ಬೆಳೆಸಲು ಮಲ್ಲಪ್ಪ ಶ್ರಮಿಸಿದ್ದಾರೆ. ಅವರ ಕೊಡುಗೆಯನ್ನ ದೇಶ ಮತ್ತು ಕಾಂಗ್ರೆಸ್ ಎಂದೂ ಮರೆಯಲು ಸಾಧ್ಯವಿಲ್ಲ. ಇದೀಗ ಮಲ್ಲಪ್ಪ ಅವರ ಸ್ಮಾರಕ ನಿರ್ಮಾಣವಾಗಿರೋ ಬಗ್ಗೆ ಮಾಜಿ ಸಿಎಂ ಸಿದ್ದರಾಮಯ್ಯ ಮತ್ತು ಕೆಪಿಸಿಸಿ ಸಾರಥಿ ಡಿಕೆ ಶಿವಕುಮಾರ್, ಯೂತ್ ಕಾಂಗ್ರೆಸ್ ಅಧ್ಯಕ್ಷ ಬಿವಿ ಶ್ರೀನಿವಾಸ್ ತುಂಬು ಹೃದಯದಿಂದ ನಿಖಿಲ್ ಕಾರ್ಯವನ್ನ ಪ್ರಶಂಸೆ ಮಾಡಿದ್ದಾರೆ. ನಾವು ಕೇಳಿದ್ದೇವೆ ಅವಾಗ ಹೈದರಾಬಾದ್ ಕರ್ನಾಟಕ ಇದರಲ್ಲಿಂದ ಅವರದ್ದು ಸ್ಮಾರಕಕ್ಕೆ ಸ್ಪೆಷಲ್ ಇದು ಕೊಡಬೇಕು ಅಂತ ಸಿದ್ದರಾಮಯ್ಯ ಅವರಿಗೂ ಬರ್ಕೊಟ್ಟಿತ್ತು ಎಲ್ಲ ಮೆಂಬರ್. ಬಟ್ ಅದನ್ನು ಗೌರ್ಮೆಂಟ್ ಮುತುವರ್ಜಿ ವಹಿಸಿ ಅದನ್ನು ಮಾಡಬೇಕಾಗಿತ್ತು. ಗಟ್ಟಿಯಾಗಿ ಒಂದು ಸ್ಮಾರಕ ನಿಂತರೆ ಜನ ಅದನ್ನು ನೆನೆಸ್ಕೊಳ್ತಾರೆ. ಅವರ ಸ್ಮಾರಕ ನಿರ್ಮಾಣ ಆಗಿದೆ. ಇದು ಭಾಳ ಸಂತೋಷದ ವಿಚಾರ. ಸ್ಮಾರಕವನ್ನು ನಿಖಿಲ್ ವಿ ಶಂಕರ್ ಏನು ಅವರು ಮುತುವರ್ಜಿ ವಹಿಸಿ ಈ ಸ್ಮಾರಕವನ್ನು ನಿರ್ಮಾಣ ಮಾಡಿದ್ದಾರೆ. ಈ ಮೂಲಕ ಮುಂದಿನ ತಲೆಮಾರಿಗೆ ಈ ಸ್ಮಾರಕ ಯುವ ಪೀಳಿಗೆಗೆ ಆದರ್ಶವಾಗಲಿ ಅಂತೇಳಿ ಆಶಿಸ್ತೇನೆ. ಕಾಂಗ್ರೆಸ್ನ ಆದರ್ಶಗಳನ್ನು ಇಂದಿರಾ ಗಾಂಧಿ ಅವರ ಕಾಲದಲ್ಲಿ ಮತ್ತು ಅನೇಕ ಹಿರಿಯ ರಾಷ್ಟ್ರೀಯ ರಾಜಕಾರಣಿಗಳ ಜೊತೆಯಲ್ಲಿ ಒಡನಾಟವನ್ನು ಬೆಳೆಸ್ಕೊಂಡು ಕಾಂಗ್ರೆಸ್ ಪಕ್ಷಕ್ಕೆ ಒಂದು ದೊಡ್ಡ ಶಕ್ತಿಯನ್ನು ಕೊಟ್ಟಂಥವ್ರು. ಇವತ್ತು ಅವರ ಸೇವೆ ನಾವೆಲ್ಲ ಸ್ಮರಿಸ್ಕೊಳ್ಬೇಕು. ಅವರ ಜೀವನ ಆದರ್ಶ ಆಗಿರಬೇಕು ಅನ್ನೋ ದೃಷ್ಟಿಯಿಂದ ಒಂದು ಭವ್ಯವಾದಂಥ ಸ್ಮಾರಕವನ್ನು ನಿರ್ಮಾಣ ಮಾಡ್ತಾ ಇದ್ದಾರೆ. ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷನಾಗಿ ಅವ್ರಿಗೆ ನಾನು ತುಂಬ ಹೃದಯದಿಂದ ಅಭಿನಂದಿಸ್ತೇನೆ, ಶುಭ ಹಾರೈಸ್ತೇನೆ. ಇಂಥ ಅನೇಕ ಸ್ಮಾರಕಗಳು ನಮ್ಮ ನಾಯಕರುಗಳನ್ನು ನೆನೆಸ್ಕೊಳ್ಳುವಂಥ ಕೆಲಸ ನಮ್ಮ ಕಾರ್ಯಕರ್ತರು ಈ ಜವಾಬ್ದಾರಿಯನ್ನು ವಹಿಸ್ಕೊಳ್ಳಿ ಅಂತ ಹೇಳಿ ನಾನು ಶುಭವನ್ನು ಕೋರ್ತಾ ಇದ್ದೇನೆ. ಕೊಲ್ಲೂರು ಮಲ್ಲಪ್ಪ ಸ್ವತಂತ್ರ ಹೋರಾಟಗಾರರು. ಸ್ವತಂತ್ರ ಹೋರಾಟದ ಸಂದರ್ಭದಲ್ಲಿ ತಮ್ಮದೇ ಆದಂಥ ಛಾಪನ್ನು ಮೂಡಿಸಿದವರು. ಅವರ ಒಂದು ಪ್ರತಿಮೆಯನ್ನು ಅನಾವರಣ ಮಾಡಿ ಯುವ ಪೀಳಿಗೆಗೆ ಎಲ್ಲೋ ಒಂದು ರೀತಿ ಅವರ ಒಂದು ಅವರ ವಿಚಾರವನ್ನು ಎಲ್ಲೋ ಒಂದು ರೀತಿ ಮತ್ತೆ ನೆನಪು ಮಾಡಲಿಕ್ಕೆ ಹೊರಟಂಥ
ನಿಖಿಲ್ ವಿ ಶಂಕರ್ ಯುವ ಕಾಂಗ್ರೆಸ್ನ ಪದಾಧಿಕಾರಿ, ನಾನು ವಿಶೇಷವಾಗಿ ಅವರಿಗೆ ಧನ್ಯವಾದಗಳನ್ನ ಹೇಳಲಿಕ್ಕೆ ಇಚ್ಛೆಪಡ್ತೀನಿ. ದಟ್ ಈಸ್ ಗೌರ್ಮೆಂಟ್ ಕೈಲಿ ಆಗಲಿಲ್ಲ ಹೇಳ್ಬೇಕಂದ್ರೆ, ದೊಡ್ಡವ್ರ ಕೈಲಿ ಆಗಲಿಲ್ಲ. ಅದು ರೆಡ್ ಟೇಪ್, ಬ್ಯೂರೋಕ್ರಸಿ, ಫಂಕ್ಷನ್ಸು, ಅಮೌಂಟ್ನ ಸ್ಯಾಂಕ್ಷನ್ ಆಗಿದೆ, 2 crore rupees ಸ್ಯಾಂಕ್ಷನ್ ಆಗಿದೆ. ಬಟ್ ಯಾವುದು ನೋಡಿಲ್ಲ, ಇವ್ರು ಮಾಡಿಬಿಟ್ರು. ಇವರು ಯಾರೋ ನಿಖಿಲ್ ವಿ ಶಂಕರ್ ಮರೆಯಾಗ್ತಾ ಇರುವಂತಹ ಕರ್ನಾಟಕದ ಅನರ್ಘ್ಯ ರತ್ನವನ್ನು ಏನು ಸ್ಮಾರಕ ನಿರ್ಮಾಣವನ್ನು ಮಾಡೋದ್ರ ಮುಖಾಂತರನ ನಾಡಿನ ಜನತೆಗೆ ಮತ್ತೊಮ್ಮೆ ನೆನಪು ಮಾಡಿಕೊಡ್ತಾ ಇದ್ದಾರೆ. ಈ ಹಿನ್ನೆಲೆಯಲ್ಲಿ ನಿಖಿಲ್ ವಿ ಶಂಕರ್ ಅವರು ಅಭಿನಂದನಾರ್ಹರು. ಅಂಥ ಯುವ ರಾಜಕಾರಣಿಗಳಿಗೆ ಉತ್ತಮ ಭವಿಷ್ಯ ಸಿಗಲಿ ಅಂತನಾದರೂ ನಾವು ಹಾರೈಸ್ತೀವಿ. ಅನ್ಬಿಲೀವೇಬಲ್ ಒಂದು ಘಟನೆ ಆಗೋಯಿತು. ಅವರು ನಿಖಿಲ್ ಶಂಕರ್ ಬಂದರು. ನಿಜವಾಗಿ ಏನಂದರೆ ನಾಚಿಗೆ ಬರೋಂಥ ವಿಷಯ. ಇಷ್ಟು ಜನ ನಾವೆಲ್ಲ ಇದ್ದು ಮಲ್ಲಪ್ಪಾಜಿ ಅವರಿಗೆ ಒಂದು ಸರಿಯಾದಂಥ ಸ್ಮಾರಕ ಮಾಡಲಿಲ್ಲ ಅನ್ನೋಂಥದ್ದು ಮನಸ್ಸಿನಲ್ಲಿ ನೋವಿದೆ. ಬಟ್ ಭಾಳ ಸಂತೋಷ ಇದೆ ಇವತ್ತು ನಿಖಿಲ್ ಬಂದು ಮಾಡಿ ನಮ್ಗೊಂದು ಕಣ್ಣು ತರಿಸಿದ್ದ. ನಿಖಿಲ್ ಶಂಕರ್ ಬಂದು ಪಾಪ ಇಷ್ಟೆಲ್ಲ ಮಾಡಿದ್ದಾರೆ. ಅವರಿಗೆ ನಾವು ನಿಜವಾಗಿ ಈ ಭಾಗದ ಜನ ಏನು ಹೈದರಾಬಾದ್ ಕರ್ನಾಟಕ ಜನ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸಬೇಕು. ನಿಜವಾಗಿ ಅಭಿನಂದನೆಗೆ ಅರ್ಹರಿದ್ದಾರೆ ಅವರು. ಮತ್ತು ನಮ್ಮ ಕಣ್ಣು ತರಿಸಿದ್ದಾರೆ ಅವರು. ಮಲ್ಲಪ್ಪವ್ರ ಬಗ್ಗೆ ಕಣ್ಣು ತರಿಸಿದಂಥ ವ್ಯಕ್ತಿ, ಒಬ್ಬ ಸಣ್ಣ ಹುಡುಗ, ಯಂಗ್ ಮ್ಯಾನು ಅಂಥವ್ನು ಬಂದು ಇಷ್ಟೆಲ್ಲ ಮಾಡಿ ಹೋಗಿದ್ದಾನೆ. ಯಾವ ಸ್ವಾರ್ಥ ಇಲ್ಲ ಅವನಿಗೆ, ಸಂಬಂಧ ಇಲ್ಲ. ಅವ್ರ ಏರಿಯಾ ಅಲ್ಲ, ಎಂಥದ್ದಲ್ಲ. ಏನಪ್ಪ ಇಲ್ಲಿ ಏನಾದರೂ ಮಾಡ್ತಾರೆ, ಏನು ಇಲ್ಲ ಅವರು. ಅವಳು ಬಂದು ಇಷ್ಟು ದುಡ್ಡು ಖರ್ಚು ಮಾಡಿ ಇಷ್ಟು ಬ್ಯೂಟಿಫುಲ್ ಆಗಿ ಒಂದು ಸುಂದರವಾದಂಥ ಸ್ಮಾರಕ ಮಾಡಿದ್ದಾರೆ ಇವತ್ತು. ಕಾಡು ಇದ್ದಂಗಿತ್ತು ರೀ ಇದು. ಮೊದಲ ಇಲ್ಲಿ ಜಾಲಿ ಜನ ಬಾತ್ರೂಮ್ಗೆ ಅದಕ್ಕೆ ಬರ್ತಿದ್ರು, ಕುಡ್ದು ಕೇಸಿ ಬಾಟ್ಲೆ ಓಡಾಕ್ತಿದ್ರು. ಇಂಥ ಸಮಯದಲ್ಲಿ ನಾವು ಯಾರು ದೊಡ್ಡ ಶರಣರು ಯಾರು ಬರ್ತಾರೆ, ಕುಲೂರು ಮಲ್ಲಪ್ಪ ಮುತ್ಯನವ್ರದ್ದು ಇದು ಮಾಡ್ಲಕ್ಕ ನಮ್ಗೆ ಒಂದು ಒಳ್ಳೆಯ ಮಾರ್ಕ್ಸ್ ಇದು ಮಾಡಕ್ಕಂತ ಕೇಸಿ ನಾವು ಬೇಡಿಕೆ ಅಂತ ಕುಂತಿದ್ವಿ ಸರ್. ಅಂಥ ಟೈಮಿಗೆ ದೇವ್ರು ಹೇಳ್ದಂಗೆ ನಿಖಿಲ್ ಸರ್ ಬಂದರು. ಈ ಮಲ್ಲಪ್ಪ ಮುತ್ಯಂದು ಎಲ್ಲಿ ಆದಂತ ಕೇಳಿದ್ರು. ಇಂಥಲ್ಲಿ ಆದಂತ ಇಂಥ ಮಲ್ಲಪ್ಪ ಇಂಥ ಮಾನ್ ವ್ಯಕ್ತಿದ್ದು ಇಂಥ ಜಾಲಿಯಾಗಿ ಹಿಂಗೆ ಆದ ಅಂತ ಕೇಸಿ ಕಾಡಿದ್ದಂಗೆ ಅದು ಸುತ್ತ ಜಾಲಿ ಗಿಡ ಗಂಟಿತ್ತು ಸರ್. ಇಂಥಲ್ಲಿ ಆದಂದ ಅವ್ರು ಕುಂತ ಕೇಸಿ ಬಂದು JCB ತರಿಸಿ ಎಲ್ಲ ಸಾಫ್ ಮಾಡಿದ್ರು ಸರ್. ಮಾಡಿದೆಲ್ಲ ಸ್ವಚ್ಛ ಮಾಡ್ಯಾರ ಸರ್. ನಮಗೇನದ ಭಾಳ ಒಳ್ಳೇದು ಮಾಡ್ರಿ ನಮ್ಮ ಏರಿಯಾಗೆ ಸರ್. ನಮ್ಮ ಕುಲೂರು ಮಲ್ಲಪ್ಪ ಮುತ್ಯಂದ ಭಾರಿ ಪುಣ್ಯ ಪಡೆದ್ವಿ ನಾವು ಈ ಏರಿಯಾದಾಗ. ನಾವು ಬಾಜು ಮನೆ ಸ್ಥಳಕ್ಕೆ ಆದಂದ್ರೆ ಭೀ ಪುಣ್ಯ ಆಯ್ತು ನಮಗಿದು, ಸಾರ್ಥಕ ಆಯ್ತು. ಮೊದಲು ನಮ್ಮ ಕೆಲವು ಜನ ಏನಂತೀರಿ ಸರ್, ಇಂಥ ಜಾಲಿಲಿ ಎಲ್ಲ ಮಸಾನಾವ ಅಂತಲ್ಲಿ ಯಾಕೆ ಜಾಗ ತಂದ್ರಿ ಅಂತಿದ್ರು ಜನ ಸರ್. ಆ ಕಡೆ ನೆಡ ಊರಾಗಿದ್ದವ್ರು ಇರಲಿ, ನಮ್ದು ಹೆಂಗನಾಲಿ ಯಾವ ಭಕ್ತ ನಾನು ಬಂದು ಕೇಸಿ ನಮ್ಮ ಕಣ್ಣು ತೆರಿತಾನೆ ಅಂತ ಕೇಸಿ ನಾವು ಇದು ಮಾಡಿದ್ವಿ. ಇವತ್ತು ದಿನದಲ್ಲಿ ಸಾಹೇಬ್ರು ಬಂದು ಕೇಸಿ ನಮ್ಮ ಕಣ್ಣು ತೆರೆದಾರ, ನಮ್ಮ ಏರಿಯಾ ಒಳ್ಳೇದು ಮಾಡ್ಯಾರ, ಭಾಳ ಸೂಕ್ಷ್ಮವಾಗಿ ಸ್ಥಳ ಆಗಿ ಮಾಡ್ಯಾರ ಸರ್. ಇವತ್ತು ಹೈದರಾಬಾದ್ ಕರ್ನಾಟಕ ಗಾಂಧಿ ಇವರನ್ನು, ಇವರ ತ್ಯಾಗ, ಇವರ ಬಲಿದಾನ, ಇವರ ಹೋರಾಟನ ನಾವು ಮರಿಬಾರ್ದು. ಅದಕ್ಕೆ ಒಂದು ಪುಸ್ತಕ ಕೂಡ ನಾವು ಬರೆಸ್ತಾ ಇದ್ದೀರಿ. ಸುಮಾರು 1-1.5 ವರ್ಷ ಕಂಪ್ಲೀಟ್ ಅವ್ರ ಬಗ್ಗೆ ರಿಸರ್ಚ್ ಮಾಡಿ, ಅವರು ಒಡನಾಡಿಗಳು ಯಾರಿದ್ರು ಅವ್ರನ್ನೆಲ್ಲ ಹೋಗಿ ಕೇಳಿ. ಇದಕ್ಕೆ ಮುಂಚೆನೂ ಒಂದು ಪುಸ್ತಕ ಬಂದಿದೆ, ಅದರಿಂದನೂ ಇನ್ಫಾರ್ಮೇಷನ್ಸ್ ತೊಗೊಂಡು ಆ ಪುಸ್ತಕನೂ ಈಗ ರೆಡಿಯಾಗಿದೆ. ಬರೀ ಸ್ಮಾರಕ ನಿರ್ಮಾಣ ಒಂದೇ ಅಲ್ಲ ನಮ್ಮ ಉದ್ದೇಶ. ನಾನು ಸ್ಕೂಲಲ್ಲಿ ಓದ್ತಾ ಇರಬೇಕಾದ್ರೆ ತಗಡೂರು ರಾಮಚಂದ್ರ ರಾಯರು ಮೈಸೂರು ಭಾಗದ ಗಾಂಧಿ ಅಂತ ಕರೆಯೋರು ಅವ್ರಿಗೆ. ಅದು ನಮಗೆ ನಾವೇ ಓದಿದ್ದೀವಿ. ಸೊ ಇಲ್ಲಿ ಹೈದರಾಬಾದ್ ಕರ್ನಾಟಕ ಗಾಂಧಿ ಕೋಲೂರು ಮಲ್ಲಪ್ಪ ಅವರು ಇದ್ದಾರೆ, ಬಟ್ ಅವ್ರ ಬಗ್ಗೆ ಇನ್ನೂ ಅಷ್ಟು ಗೊತ್ತಿಲ್ಲ. ಅದು ಕಾರಣಾಂತರಗಳು ಏನೇ ಇರ್ಬೋದು. ಸಾಮಾನ್ಯವಾಗಿ ಉತ್ತರ ಕರ್ನಾಟಕದವ್ರನ್ನ ಅಷ್ಟು ಜನ ರೆಕಗ್ನೈಸ್ ಮಾಡಲ್ಲ, ಅವ್ರದ್ದು ಏನೇ ಸಾಧನೆ ಇದ್ರೂ. ಬಟ್ ಆ ಥರ ಆಗಬಾರ್ದು. ನಿಜವಾಗ್ಲೂ ಅವ್ರ ಹೋರಾಟ, ಅವ್ರ ತ್ಯಾಗ ಇವೆಲ್ಲರಿಗೂ ಜನಕ್ಕೆ ಗೊತ್ತಾಗಬೇಕು. ಮುಂದೆ ಯಾವುದೇ ಸರ್ಕಾರಗಳು ಬರಲಿ, ನಾವು ಏನಂದರೆ ಮುಂದಿನ ದಿನಗಳಲ್ಲಿ ಆ ಸರ್ಕಾರದೊಂದಿಗೆ ಮಾತಾಡಿ ಇವತ್ತು ಹೆಂಗೆ ತಗಡೂರು ರಾಮಚಂದ್ರ ರಾಯರು ಮೈಸೂರು ಭಾಗದ ಗಾಂಧಿ ಅಂದ್ಬಿಟ್ಟು ಅವ್ರದ್ದೆಲ್ಲ ಪಠ್ಯ ಪುಸ್ತಕದಲ್ಲಿದೆ, ಹಾಗೆ ಕೋಲೂರು ಮಲ್ಲಪ್ಪ ಅವ್ರದ್ದು ಅಷ್ಟೇ. ಮುಂದಿನ ದಿನಗಳಲ್ಲಿ ಅದು ಪಠ್ಯ ಪುಸ್ತಕದಲ್ಲಿ ಅದು ಅವ್ರದ್ದು ಸಂಪೂರ್ಣ ಅವ್ರದ್ದು ಇತಿಹಾಸ ಬರಬೇಕು. ಇಂದಿನ ಪೀಳಿಗೆ, ಮುಂದಿನ ಪೀಳಿಗೆ ಯಾವತ್ತೂ ನಾವು ಮರಿಬಾರ್ದು. ಕೋಲೂರು ಮಲ್ಲಪ್ಪನವರ ಸ್ಮಾರಕ ಉದ್ಘಾಟನೆ ಮತ್ತು ಅವರ ಜೀವನಾಧಾರಿತ ಪುಸ್ತಕವನ್ನ ಬಿಡುಗಡೆಗೊಳಿಸಲು ನಿಖಿಲ್ ವಿ ಶಂಕರ್ ಅವರು ಸರ್ವಜನಾಂಗದ ಆರಾಧ್ಯ ದೈವರಾಗಿರೋ ಶ್ರೀ ಸಿದ್ದರಾಮಯ್ಯನವರಿಂದ ಈ ಕಾರ್ಯವನ್ನ ಯಾದಗಿರಿ ಜಿಲ್ಲೆಯಲ್ಲಿ ಲೋಕಾರ್ಪಣೆ ಮಾಡಿಸಲಿದ್ದಾರೆ. ನನ್ನ ಹೆಸರು ಡಾಕ್ಟರ್ ಲಿಂಗದಳ್ಳಿ ಹಾಲಪ್ಪ ಅಂತ. ನಾನು ಕೋಲೂರು ಮಲ್ಲಪ್ಪ ಅನ್ನುವುದರ ಕುರಿತು ಒಂದು ಬೃಹತ್ ಪುಸ್ತಕವನ್ನು ಬರೆದಿದ್ದೀನಿ. ಅವರ ಬಾಲ್ಯದಿಂದ ಹಿಡಿದು ಅವರು ಮಾಡಿದ ಸಾಧನೆಗಳು, ಅವರ ಹೋರಾಟ, ಅವರ ಪ್ರಾಮಾಣಿಕತೆ, ಅವರು ಸಾಮಾಜಿಕ ಸೇವೆ ಎಲ್ಲವನ್ನೂ ಅದರಲ್ಲಿ ನೀವು ಓದಬಹುದು. ದಕ್ಷಿಣ ಭಾರತದ ರಾಜಕೀಯ ಭೀಷ್ಮ ಕೋಲೂರು ಮಲ್ಲಪ್ಪನವರು ಅಂತ ಆ ಪುಸ್ತಕದ ಹೆಸರು. ಕೋಲೂರು ಮಲ್ಲಪ್ಪನವರನ್ನ ಜನಮನದಲ್ಲಿ ಅಜರಾಮರವಾಗುವಂತೆ ಮಾಡಿದ ಕರ್ನಾಟಕ ಪ್ರದೇಶ ಯುವ ಕಾಂಗ್ರೆಸ್ ಸಮಿತಿಯ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳಾದ ನಿಖಿಲ್ ವಿ ಶಂಕರ್ ಅವರಿಗೆ ಧನ್ಯವಾದಗಳನ್ನ ಹೇಳುತ್ತಾ, ತಾವುಗಳು ಯಾವಾಗಾದರೂ ತಮ್ಮ ಬಿಡುವಿನ ಸಮಯದಲ್ಲಿ ಯಾದಗಿರಿಗೆ ಬರುವ ಸಂದರ್ಭ ಬಂದರೆ
ತಪ್ಪದೇ ಹೈದರಾಬಾದ್ ಕರ್ನಾಟಕ ಗಾಂಧಿ, ಕೋಲೂರು ಮಲ್ಲಪ್ಪನವರ ಸ್ಮಾರಕಕ್ಕೆ ಒಮ್ಮೆ ಭೇಟಿ ನೀಡುವುದನ್ನು ಮರೆಯಬೇಡಿ ಎಂದು ತಮ್ಮಲ್ಲಿ ಕೇಳಿಕೊಳ್ತಿದ್ದೇವೆ. ಮಲ್ಲಪ್ಪನವರ ಬಗ್ಗೆ ಎಷ್ಟು ಹೇಳಿದ್ರೂ ಕಮ್ಮಿನೇ. ಇಂದಿನ ದಿನಮಾನಗಳಲ್ಲಿ ಅವರಂತಹ ನಾಯಕರನ್ನ ಕಲ್ಪನೆ ಮಾಡಿಕೊಳ್ಳೋದು ಕೂಡ ಕಷ್ಟವೇ. ಇದೆಲ್ಲವನ್ನ ಅರಿತೆ ಕಾಂಗ್ರೆಸ್ ಯುವ ನಾಯಕ ನಿಖಿಲ್ ವಿ ಶಂಕರ್ ಮಲ್ಲಪ್ಪನವರ ಆದರ್ಶವನ್ನ ಜಗತ್ತಿಗೆ ಸಾರುವ ಕೆಲಸ ಮಾಡ್ತಿದ್ದಾರೆ. ಇದಾಗಿತ್ತು ಹೊತ್ತಿನ ವಿಶೇಷ. ಕ್ಷಣ ಕ್ಷಣದ ಮಾಹಿತಿಗಾಗಿ ನೋಡ್ತಾ ಇರಿ ನ್ಯೂಸ್ ಫಸ್ಟ್, ಪ್ರತಿ ಕ್ಷಣ ನಿಮ್ಮೊಂದಿಗೆ.